ಇದೆಲ್ಲ ಇಲ್ಲಿಗೆ 1000 ವರ್ಷ ಪೂರ್ವದ ಸ್ವಾಮಿ ಚೆಂದಿದೆ. ಇದರಲ್ಲಿ ಕಲ್ಪನೆ ಆಯಿತು. ಮೊದಲೇ 4 ಅಧ್ಯಾಯದೊಳಗ ಈ ದ್ರವ್ಯದ ವರ್ಣನೆ ಬರ್ತಿತ್ತು. ಈ ಪ್ರಕಾರ ಮುಂದೆ ಕ್ರಮವಾಗಿ ಬರ್ತದೆ. ಇಲ್ಲಿ ನಮಗೆ ಪ್ರಶ್ನೆ ಇದೆ, ಅಂದ್ರೆ ಸಮ್ಯಕ್ ದರ್ಶನ ಜೀವ ದ್ರವ್ಯದ ಶ್ರದ್ಧಾಗುಣದ ಶುದ್ಧ ಪರ್ಯಾಯ ಏನಿದೆ ಅದು ಸಮ್ಯಕ್ ದರ್ಶನ ಇದೆ. ಇಷ್ಟ ಪ್ರಶ್ನೆ ಉತ್ತರ ಐತ್ರಿ. ಸಮ್ಯಕ್ ದರ್ಶನ ಅಂದ್ರೆ ಏನ ಈ ಪ್ರಶ್ನೆಗೆ ಅದರದ್ದು ಉತ್ತರ ಜೀವ ದ್ರವ್ಯದ ಶ್ರದ್ಧಾಗುಣದ ಶುದ್ಧ ಪರ್ಯಾಯ ಅದು ಸಮ್ಯಕ್ ದರ್ಶನ ಐತಿ. ಇಷ್ಟ ಇರ್ತೈತಿ. ಆದರೆ ಈ ಹೊತ್ತ ನಮಗ ಪ್ರಾರಂಭದೊಳಗನ ಈಗ ಮೋಕ್ಷ ಮಾರ್ಗಶ್ರೀ ನೇತಾರಂ ಭೇತಾರಂ ಕರ್ಮಭೂತ ಜ್ಞಾತಾರಂ ವಿಶ್ವತತ್ವಾನಾಂ ಒಂದೇ ತದ್ಗುಣ ಲಬ್ಧಯೇ ಅಂತ ಹೇಳಿ ಉಮಾಸ್ವಾಮಿ ಭಗವಂತರ ಯಾವ ಮಂಗಲಾಚರಣೆ ಮಾಡಿದ್ದಾರೆ. ಈ ಮಂಗಲಾಚರಣೆಯೊಳಗ ಅವು ಏನ್ ಹೇಳ್ತಾರೆ, ಯಾರ ಮೋಕ್ಷ ಮಾರ್ಗದ ನೇತಾರರದ, ಯಾರ ಕರ್ಮ ಪರ್ವತವನ್ನ ಒಡೆದು ಹಾಕಿದರು ಮತ್ತು ಯಾರ ಸಮಸ್ತ ವಿಶ್ವದ ಜ್ಞಾತ ಅದರು ಅವರಿಗೆ ನಾನ್ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ. ಹಾಗಾದ್ರೆ ಅವರಿಗೆ ನಮಸ್ಕಾರ ಯಾವ್ದ್ರ ಸಲುವಾಗಿ ಮಾಡ್ತಾರೆ? ಒಂದೇ ತದ್ಗುಣ ಲಭ್ಯೆ. ಅವರಲ್ಲಿರುವ ಗುಣ ನನಗೆ ಪ್ರಗಟ ಆಗುವ ಸಲುವಾಗಿ ಅಲ್ಲ, ಅವರಲ್ಲೇ ಯಾವ ಪ್ರಕಾರ ಅನಾದಿ ಕಾಲದಿಂದ ಸತ್ತಾ ರೂಪದಿಂದ ಇರುವಂತಹ ಯಾವ ಗುಣ ಪ್ರಗಟ ಆಗಿದವು ಆ ಗುಣಗಳ ಮೂಲಕ ಅವ್ರು ಏನ್ ಮಾಡಿದರು? ವಿಶ್ವ ತತ್ವವನ್ನ ತಿಳ್ಕೊಂಡಿದ್ದಾರೆ. ಅದೇ ಪ್ರಕಾರ ನನ್ನಲ್ಲಿರುವ ಗುಣಗಳು ಕೂಡ ನನಗ ಪ್ರಗಟ ಆಗಬೇಕು. ಈ ಪ್ರಯೋಜನದ ಉದ್ದೇಶದಿಂದ ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ. ಹಾಗಾದ್ರೆ ಇಂದಿನವರೆಗೆ ನಾವು ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ದೇವೆ, ಶಾಸ್ತ್ರ ಶ್ರವಣ ಮಾಡಿದ್ದೇವೆ. ಇದರ ಪ್ರಯೋಜನ ಏನ? ಈ ಪ್ರಯೋಜನದ ಅಭಿಪ್ರಾಯ ನಮ್ಮ ಮನುಷ್ಯನೊಳಗ ಅಂಶ ಮಾತ್ರರು ಇದೇನ? ಯಾವ ಪ್ರಕಾರ ಉಮಾಸ್ವಾಮಿ ಭಗವಂತರ ಸರ್ವಜ್ಞ ಭಗವಂತರಲ್ಲಿ ಯಾವ ಪ್ರಕಾರ ಅನಂತ ಗುಣಗಳ ಪ್ರಗಟ ಆಗಿ ಆ ಅನಂತ ಗುಣಗಳಲ್ಲಿ ಒಂದು ಜ್ಞಾನ ಗುಣದ ಮೂಲಕ ಸಮಸ್ತ ವಿಶ್ವ ತತ್ವವನ್ನ ತಿಳ್ಕೊಂಡಿದರು, ಅದೇ ಪ್ರಕಾರ ನನ್ನಲ್ಲೇ ಕೂಡ ನನ್ನಲ್ಲೇ ಅನಾದಿ ಕಾಲದಿಂದ ವಿದ್ಯಮಾನ ಇರುವಂಥ ಅನಂತ ಗುಣಗಳ ಪ್ರಗಟ ಆಗಲಿ ಮತ್ತು ಅದರಿಂದ ವಿಶ್ವ ತತ್ವ ತಿಳಿದು ಬರ್ಲಿ, ಅರ್ಥಾತ್ ನನ್ನ ಭಗವಾನ್ ಆತ್ಮ ನನಗೆ ತಿಳಿದು ಬರ್ಲಿ. ಈ ಉದ್ದೇಶ, ಈ ಪ್ರಯೋಜನ, ಈ ಅಭಿಪ್ರಾಯದಿಂದ ಅವರ ಸರ್ವಜ್ಞ ಭಗವಂತರಿಗೆ ನಮಸ್ಕಾರ ಮಾಡಿದ್ದಾರೆ. ಹೌದ್ರೆ? ಹಾಗಾದ್ರೆ ನಾವು ಯಾವ ಉದ್ದೇಶ, ಯಾವ ಪ್ರಯೋಜನದ ಸಲುವಾಗಿ ಶಾಸ್ತ್ರ ಸ್ವಾಧ್ಯಾಯ ಮಾಡ್ತೇವೆ ಮತ್ತು ಶಾಸ್ತ್ರ ಶ್ರವಣ ಮಾಡ್ತೇವೆ, ಇದರದ ನಿರ್ಣಯ ಇಲ್ಲದೆ ಹೋದರೆ ನಮಗೆ ಪ್ರಯೋಜನ ಅಥವಾ ಈಗೇನು ನಾವು ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ಶಾಸ್ತ್ರ ಶ್ರವಣ ಮಾಡ್ತಾ ಇದ್ದೇವೆ, ಇದರದ ಫಲ ನಮಗೆ ಸಿಗುತ್ತೆ. ನಮ್ಮಲ್ಲಿ ನಿರ್ಣಯ ಇದೆ. ನಾವ ಯಾವ ಪ್ರಯೋಜನದ ಸಲುವಾಗಿ ಶಾಸ್ತ್ರ ಸ್ವಾಧ್ಯಾಯ ಮಾಡಿ, ಯಾವ ಪ್ರಯೋಜನದ ಸಲುವಾಗಿ ಶಾಸ್ತ್ರ ಶ್ರವಣ ಮಾಡುದು. ನೋಡ್ರಿ, ಇಲ್ಲಿ ಪ್ರತ್ಯಕ್ಷ ಪ್ರಾಕ್ಟಿಕಲ್ ರೂಪದಿಂದ ನಮ್ಮಲ್ಲೇ ಧರ್ಮದ ಪ್ರಕಟತೆ ಆಗ್ಬೇಕು. ಇದು ಒಂದೇ ಒಂದು ಉದ್ದೇಶ ಇದೆಯೇ ವಿನಃ ಉಳಿದು ಯಾವ ಉದ್ದೇಶ ಇರ್ಲಿಲ್ಲ. ಹಾಗಾದ್ರೆ ಆ ಉದ್ದೇಶ ನಮ್ಮಲ್ಲೇ ಧರ್ಮದ ಪ್ರಕಟತೆ ಆಗ್ಬೇಕು, ನನ್ನ ಗುಣದ ವಿಕಾಸ ಆಗ್ಬೇಕು. ನನಗೂ ಆ ಗುಣಗಳ ವಿಕಾಸದಿಂದ, ಆ ಗುಣಗಳ ಪ್ರಕಟತೆಯಿಂದ ನನಗೂ ವರ್ತಮಾನ ಪರ್ಯಾಯದೊಳಗ ಶಾಂತಿಯ ಅನುಭವ ಆಗಬೇಕು. ಈ ಅಭಿಪ್ರಾಯ ನಮ್ಮಲ್ಲೇ ಇದ್ರಣ ನಮಗ ಇದು ಶಾಸ್ತ್ರ ಶ್ರವಣ ಮತ್ತು ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ದ ಫಲ ಸಿಗೋದಿದೆ. ಲೌಕಿಕದೊಳಗ ಯಾವುದೇ ಕಾರ್ಯ ಮಾಡಿದ್ರು ಫಲದ ಅಪೇಕ್ಷೆ ಇಲ್ಲದೆ ಯಾವ ಕಾರ್ಯ
ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಾದ್ರೂ ಕೂಡ ನಾಳೆ ಸರ್ವಿಸ್ ಮಾಡೋ ಸಲುವಾಗಿನ, ಕೇವಲ ಒಂದು ಶರೀರ ಪೋಷಣೆ ಸಲುವಾಗಿನ ಸಮಸ್ತ ಉದ್ಯಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಭವಿಷ್ಯದೊಳಗೆ ಮಾಡುವವರು ಕೂಡ ಇದ್ದಾರೆ. ಕೇವಲ ಒಂದು ಶರೀರ ಪೋಷಣೆ ಇದೇ ಒಂದು ಉದ್ದೇಶ. ಹಾಗಾದರೆ ನಾವಿಲ್ಲಿ ಆತ್ಮನ ಪೋಷಣೆ ಮಾಡುವ ಉದ್ದೇಶ ನಮ್ಮಲ್ಲಿ ಇರೋದು ಅನಿವಾರ್ಯ ಇದೆಯೋ ಅಥವಾ ಇಲ್ಲ? ಇದನ್ನು ನಾವು ನಿರ್ಣಯ ಮಾಡಿ ನಾವು ಅದರದ್ದು ಸ್ವೀಕಾರ ಮಾಡೋದ ಪರಮ ಕರ್ತವ್ಯ ಇದೆ ನೋಡ್ರಿ. ಕಳಕಳಿಯಿಂದ ಹೇಳೋದಾದ್ರೆ, ನಾನು ಈ ಶಾಸ್ತ್ರ ಸ್ವಾಧ್ಯಾಯ ಯಾವುದರ ಸಲುವಾಗಿ ಮಾಡ್ತಾ ಇದ್ದೇನೆ, ಶಾಸ್ತ್ರ ಶ್ರವಣ ಯಾವುದರ ಸಲುವಾಗಿ ಮಾಡ್ತಾ ಇದ್ದೇನೆ, ನನ್ನ ಈ ಶ್ರವಣದಿಂದ ಈ ಸ್ವಾಧ್ಯಾಯದಿಂದ ನಿಜವಾಗಿ ನನ್ನ ಆತ್ಮನಿಗೆ ತನ್ನ ಗುಣಗಳ ಪ್ರಕಟತೆ ಆಗಲಿ, ಅದರಿಂದ ನನಗೆ ನಿಜವಾಗಿ ಸುಖದ ಪ್ರಾಪ್ತಿ ಆಗ್ತಿದ್ವಿ. ಈ ಪ್ರಯೋಜನದ ಹೇತು ನಮ್ಮ ಅಂತರಂಗದೊಳಗೆ ಇತ್ತು ಅಂದ್ರೆ ನಮ್ದ ಕಾರ್ಯ ಸಫಲ ಆಗುವುದಿದೆ. ಯಾವ ಬಿಸಿನೆಸ್ ಮಾಡ್ರೆ ಲಾಭದ ಉದ್ದೇಶ ಇರ್ತಿದ್ವಿ. ಹಾಗಾದ್ರೆ ಶಾಸ್ತ್ರ ಶ್ರವಣ ಶಾಸ್ತ್ರ ಸ್ವಾಧ್ಯಾಯದೊಳಗೆ ಲಾಭದ ಉದ್ದೇಶ ಇರಬೇಕು ಅಥವಾ ಇರಬೇಕು? ಇದನ್ನ ತಾವು ಲಾಭದ ಉದ್ದೇಶ, ಪ್ರಯೋಜನದ ಉದ್ದೇಶ, ಹೇತು ಇಲ್ಲದೆ ಹೋದರೆ ಕಾರ್ಯ ಮಾಡಿದ್ದೆಲ್ಲ ವಿಫಲ. ಅದರ ಸಲುವಾಗಿ ಪ್ರಾರಂಭದೊಳಗಿನ ಇಲ್ಲಿ ಮಂಗಲಾಚರಣೆನೇ ಮಾಡಿದಾರೆ ಕುಮಾರಸ್ವಾಮಿ ಭಗವಂತರ. ಮೋಕ್ಷ ಮಾರ್ಗದೊಳಗೆ ನಮ್ಮನ್ನ ಪ್ರವೇಶ ಮಾಡಿಸುವ ಸಲುವಾಗಿ ಮಂಗಲಾಚರಣೆನೇ ಮಾಡಿದ್ದಾರೆ. ಯಾರ ವಿಶ್ವ ತತ್ವವನ್ನು ತಿಳ್ಕೊಂಡಿದ್ದಾರೆ ಅಂಥವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಹಾಗಾದ್ರೆ ಯಾರ ನನ್ನ ಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ನನಗ ಮೋಕ್ಷ ಮಾರ್ಗದ ಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ಅವರ ಮಾತನ್ನ ನಾನ್ ತಿಳ್ಕೊಳ್ಳೋದ ಮತ್ತೆ ನನ್ನಲ್ಲೇ ಪ್ರತ್ಯಕ್ಷ ಪ್ರಕಟಪಡಿಸಿಕೊಳ್ಳೋದ, ಈ ಅಭಿಪ್ರಾಯ ನಮ್ಮಲ್ಲಿ ಇರೋದ ಅನಿವಾರ್ಯ ಇದೆ. ಆ ಕಾರ್ಯ ಪ್ರಾರಂಭದೊಳಗೆ ನಮ್ಮಲ್ಲಿ ಆಗ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ತಮಗೆ ಹೇಳ್ತಾರೆ. ಇನ್ನು ಮೇಲೆ ಏನ್ ನಡೀತಾ ಇದೆ, ವಾಸ್ತವಿಕವಾಗಿ ಜೀವ ದ್ರವ್ಯದ ಶ್ರದ್ಧಾಗುಣದ ಶುದ್ಧ ಪರ್ಯಾಯ ನೀತಿ ಇದು ಸಮ್ಯಕ್ ದರ್ಶನ. ಅರ್ಥಾತ್ ಪ್ರಾರಂಭದೊಳಗ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದಿಂದ ಮೋಕ್ಷ ಇದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಏಕತೆಮಯವಾದ ಆತ್ಮನ ಜ್ಞಾನದಿಂದ, ಆತ್ಮನ ಅನುಭೂತಿಯಿಂದ ನಮಗ ಮೋಕ್ಷ ಮಾರ್ಗದ ಪ್ರಕಟತೆ ಆಗ್ತಿದೆ ಅಂತ ಹೇಳಿ ಪ್ರಾರಂಭದೊಳಗೆ ಹೇಳಿದ್ದಾರೆ. ಹಾಗಾದ್ರೆ ಮೋಕ್ಷ ಮಾರ್ಗದ ಪ್ರಕಟತೆಯಲ್ಲಿ ಮೊದಲನೆಯ ಮೆಟ್ಟಿಲು ಯಾವುದು ಅಂತಂದ್ರೆ ಸಮ್ಯಕ್ ದರ್ಶನ. ಆ ಸಮ್ಯಕ್ ದರ್ಶನ ನಮಗ ಪ್ರಕಟ ಆಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಜೀವ ದ್ರವ್ಯ ಇದ್ದೇವೆ ಇದರಲ್ಲಿ. ಆಮೇಲೆ ನನ್ನಲ್ಲಿ ಅನಂತ ಗುಣ ಇವೆ, ಇದ್ರದ್ದು ಸ್ವೀಕಾರ. ಆ ಗುಣಗಳ ವಿಕಾಸ ರೂಪದ ಪರ್ಯಾಯ ಪ್ರತಿ ಸಮಯ ಆಗ್ತಾ ಇದೆ, ಇದ್ರದ್ದು ಸ್ವೀಕಾರ ಮಾಡುವುದು ಅನಿವಾರ್ಯ. ಈ ಸ್ವೀಕಾರ ಹೇಗಾಗ್ಬೇಕು ಅಂತಂದ್ರೆ ಸೈದ್ಧಾಂತಿಕವಾಗಿ ಆಗದು. ಜೀವ ಇದು ದ್ರವ್ಯ ಇದೆ, ಜೀವ ಏನಿದೆ ಇದು ದ್ರವ್ಯ ಇದೆ. ದ್ರವ್ಯ ಅಂದ್ರೆ ಏನ್ರಿ? ದ್ರವ್ಯದ ವ್ಯಾಖ್ಯಾನ ಮಾಡ್ತಾರೆ. ಉತ್ಪಾದನೆಯ ದ್ರವ್ಯ ಯುಕ್ತಂ ಸತ್ ಸದ್ದ್ರವ್ಯ ಲಕ್ಷಣ. ಸತ್ತಾರೂಪದಿಂದ ಯಾವಾಗಲೂ ವಿದ್ಯಮಾನ ಇರೋದ ಇದು ದ್ರವ್ಯದ ಲಕ್ಷಣ. ಸತ್ತಾರೂಪದಿಂದ ಮೂರೂ ಕಾಲದೊಳಗ ಸತ್ತಾರೂಪದಿಂದ ಒಂದಿಲ್ಲೊಂದು ಸ್ಥಾನದೊಳಗ ವಿದ್ಯಮಾನ ಇರೋ, ಉಪಸ್ಥಿತಿ ಇರೋ, ಇದು ಯಾವ್ದಿದೆ? ಇದು ದ್ರವ್ಯ. ಈ ಪ್ರಕಾರದ 6 ದ್ರವ್ಯ ವಿಶ್ವದೊಳಗಿವೆ. ಕೇವಲ 6 ದ್ರವ್ಯವಿವೆ ವಿಶ್ವದೊಳಗ. 6 ದ್ರವ್ಯದೊಳಗ ಒಂದು ಜೀವ ದ್ರವ್ಯ ಮಾತ್ರ ಚೈತನ್ಯಯುಕ್ತಿದೆ, ಉಳಿದ 5 ದ್ರವ್ಯ ಅಚೈತನ್ಯ. ಒಂದು ಜೀವ ದ್ರವ್ಯ ಮಾತ್ರ ಚೈತನ್ಯಯುಕ್ತ, ಉಳಿದ 5 ದ್ರವ್ಯ ಅಚೇತನ. ಹಾಗಾದ್ರೆ ಈ ಜೀವ ದ್ರವ್ಯದ ವಿದ್ಯಮಾನದೊಳಗೆ ಸಮಸ್ತ ಜಗತ್ತು ತಿಳಿದು ಬರುವುದಿದೆ. ಇಲ್ಲದಿದ್ದರೆ ಜಗತ್ತು ತಿಳಿದು ಬರೋ ಸಾಧ್ಯತೆ.
ಜಡದಿಂದ ಜಡ ತಿಳಿದು ಬಂತು, ಚೈತನ್ಯದಿಂದಲೇ ಚೈತನ್ಯ ಅಥವಾ ಜಡ ತಿಳಿದು ಬಂತು. ಹೀಗೆ 6 ದ್ರವ್ಯದೊಳಗ ಒಂದು ಜೀವ ದ್ರವ್ಯನ ಜ್ಞಾನ ಮತ್ತು ಚೈತನ್ಯ ಯುಕ್ತ ಇದೆ, ಚೈತನ್ಯ ಯುಕ್ತ ಇದೆ, ಜ್ಞಾನ ದರ್ಶನ ಯುಕ್ತ ಇದೆ. ಮತ್ತು ಒಂದು ಪುದ್ಗಲ ದ್ರವ್ಯನ ರೂಪಿ ಇದೆ, ಉಳಿದ 5 ದ್ರವ್ಯ ಅರೂಪಿ ಇದಾವ್. ಇದು 6 ದ್ರವ್ಯದ ವ್ಯಾಖ್ಯಾನ. ನೋಡ್ರಿ, ಸೂಕ್ಷ್ಮ ಮಾತ ಪಂಚಾಸ್ತಿಕಾಯದೊಳಗ ಪ್ರಥಮ ಆಚಾರ್ಯ ಭಗವಂತ ಇಂಥದ್ದು ಅಂತ ಒಳ್ಳೆಯ ದೃಷ್ಟಿ ಕೊಡ್ತಾರೆ. ಅನಾದಿ ಮಿಥ್ಯಾ ದೃಷ್ಟಿ ಸಿಗುತ್ತ ಒಂದು ಸುಪಕ್ವ ದೃಷ್ಟಿ ಏನ್ ಕೊಡ್ತಾರು ಅಂದ್ರೆ 5 ಅಸ್ಥಿಕಾಯ ಇದಾವ್. ಅಸ್ಥಿಕಾಯದೊಳಗ ಮಣ್ಣಿನ ಸಲ ವ್ಯಾಖ್ಯಾನ ಮಾಡಿದ್ದೆ. ಕಾಯ ಅಂದ್ರೆ ಏನ ಮತ್ತ ಅಸ್ಥಿ ಅಂದ್ರೆ ಈ 5 ಅಸ್ಥಿಕಾಯದೊಳಗ ಜೀವ ಇದು ಮೊದಲನೇದಿದೆ. ಯಾವ ಪ್ರಕಾರ ಪ್ರಪಂಚದೊಳಗ 6 ದ್ರವ್ಯ ಇದೆಯೋ ಈ 6 ದ್ರವ್ಯ ಎಲ್ಲಿ ವಾಸ ಮಾಡ್ತವೆ? ಇಡೀ ವಿಶ್ವದೊಳಗೆ ಇವೆ. ಸ್ವಲ್ಪ ಸೂಕ್ಷ್ಮ ಇದೆ. 6 ದ್ರವ್ಯ ಇಡೀ ವಿಶ್ವದೊಳಗಿವೆ. ಆದರೆ ಒಂದು ಆಕಾಶ ಪ್ರದೇಶದೊಳಗ 6 ದ್ರವ್ಯ. ಒಂದು ಆಕಾಶ ಪ್ರದೇಶದೊಳಗೆ ಒಂದು ಪರಮಾಣು ನಿಲ್ಲುವಷ್ಟು ಸ್ಥಾನ ಪ್ರದೇಶ ಏನಿದೆ, ಸ್ಥಾನ ಏನಿದೆ ಅದಕ್ಕೆ ಪ್ರದೇಶ ಅಂತ. ಒಂದು ಪರಮಾಣು ಅವಧಿ ಜ್ಞಾನಿಗನ ಗೋಚರ ಇದೆ, ಮಿಥ್ಯಾ ಜ್ಞಾನಿಗೆ ಗೋಚರಿಲ್ಲ, ಮತೀಶ್ವರತ ಜ್ಞಾನಿಗೂ ಗೋಚರಿಲ್ಲ. ಈ ಪ್ರಕಾರದ ಅತ್ಯಂತ ಸೂಕ್ಷ್ಮತರದ ಪರಮಾಣು ಎಷ್ಟು ಕ್ಷೇತ್ರದೊಳಗೆ ನಿಲ್ಲುತ್ತಿದೆಯೋ ಆ ಕ್ಷೇತ್ರಕ್ಕ ಒಂದ ಪ್ರದೇಶ ಅಂತ. ಈ ಒಂದು ಪ್ರದೇಶದೊಳಗ 6 ದ್ರವ್ಯ ವಿದ್ಯಮಾನ. ಒಂದು ಪ್ರದೇಶದೊಳಗ 6 ದ್ರವ್ಯ ವಿರಾಜಮಾನ. 6 ದ್ರವ್ಯ ವಿರಾಜಮಾನ ಇದ್ರೂ ಕೂಡ 6 ದ್ರವ್ಯ ಭಿನ್ನ ಭಿನ್ನ ಅದ. ಒಂದಕ್ಕೊಂದು ಪ್ರತಿಕಾರ ಮಾಡುವುದಿಲ್ಲ, ಒಂದಕ್ಕೊಂದು ಅಡ್ಡಿ ತರುವುದಿಲ್ಲ. ಒಂದ ಕ್ಷೇತ್ರದೊಳಗ 6 ದ್ರವ್ಯ ನಿಂತರೂ ಕೂಡ ಯಾವುದೇ ದ್ರವ್ಯ ನೀ ಆ ಕಡೆ ಸರ್ಕೋ ನನಗೆ ಇಷ್ಟ ಸ್ಥಾನ ಕೊಡು, ಯಾವುದೂ ದ್ರವ್ಯ ಅನ್ನುವುದಿಲ್ಲ. ಯಾವುದೂ ದ್ರವ್ಯಕ್ಕೆ ಯಾವುದೂ ದ್ರವ್ಯ ಬಾಧಾ ಮಾಡುವುದಿಲ್ಲ, ಅವಕಾಶ ಕೊಡ್ತಿದ್ರಿ. ಒಂದು ಪ್ರದೇಶದೊಳಗ 6 ದ್ರವ್ಯ ನಿಲ್ಲುತ್ತವೆ. ಈ ಪ್ರಕಾರ ಸೂಕ್ಷ್ಮ ಇರುವಂತ 6 ದ್ರವ್ಯ ಇದರೊಳಗ ಒಂದು ರೂಪಿ ದ್ರವ್ಯ ಕೂಡ ಬಂತು. 6 ದ್ರವ್ಯದೊಳಗ ಒಂದು ರೂಪಿ ದ್ರವ್ಯ ಯಾವ್ದ? ಪುದ್ಗಲ ದ್ರವ್ಯ ಕೂಡ ಬಂತು. ಉಳಿದ 5 ಅರೂಪಿ ದ್ರವ್ಯದ. ಈ ಅರೂಪಿ ದ್ರವ್ಯ ಇದ್ರೂ ಕೂಡ ಅವಕ್ಕೆ ತಮ್ಮದೇ ಆದಂತ ಒಂದು ಅರೂಪಿ ಆಕಾರ ಇದೆ, ತಮ್ಮದೇ ಆದಂತ ಒಂದು ಅರೂಪಿ ಆಕಾರ ಇದೆ. ಆ ಆಕಾರ ಸಹಿತ ಒಂದು ಪ್ರದೇಶದೊಳಗ ಒಂದು ಪರಮಾಣು ನಿಲ್ಲುವಷ್ಟು ಸ್ಥಾನದೊಳಗ 6 ದ್ರವ್ಯ ವಾಸ ಮಾಡ. ಈ ಪ್ರಕಾರದ ಸೂಕ್ಷ್ಮಾತಿ ಸೂಕ್ಷ್ಮ ಇರುವಂತಹ 6 ದ್ರವ್ಯಗಳಲ್ಲಿ ಸರ್ವಶ್ರೇಷ್ಠವಾದಂತಹ ಜೀವ ದ್ರವ್ಯ. ಈ ಜೀವ ದ್ರವ್ಯ ತಾನು ಜ್ಞಾನಯುಕ್ತ, ದರ್ಶನಯುಕ್ತ, ಚೈತನ್ಯ ಸಹಿತ ಇದ್ರೂ ಕೂಡ ಉಳಿದ 5 ಜಡ ದ್ರವ್ಯಗಳಿಗೆ ಯಾವುದೇ ಪ್ರಕಾರದ ಬಾಧೆ, ಯಾವುದೇ ಪ್ರಕಾರದ ಒತ್ತಡ ಇರೋದನ್ನ. ಉಳಿದ ಅಂದ್ರೆ ಪ್ರತಿಯೊಂದು ದ್ರವ್ಯದೊಳಗ 6 ದ್ರವ್ಯದೊಳಗ ಪರಸ್ಪರ ಸಹಕಾರ ಭಾವನೆ, ಸಹಕಾರ ಜನ್ಮಜಾತ ಸ್ವಭಾವ ಐತ್ರಿ. ಏನೈತಿ? ಪರಸ್ಪರಲ್ಲೇ ಸ್ಥಾನ ಕೊಡೋದ ಇದ ಸ್ವಾಭಾವಿಕ ಸ್ವಭಾವನೆ ಐತಿ ಪ್ರತಿಯೊಂದು ದ್ರವ್ಯ. ಹೀಗಿರುತ್ತಿರುವಾಗ ನಾವ ಮತ್ತ ಈ 6 ದ್ರವ್ಯ ಪ್ರತಿ ಸಮಯ ತಮ್ಮಲ್ಲೇ ತಾವು ಪರಿಣಮನಶೀಲದವ್ರಿ. 6 ದ್ರವ್ಯ ಪ್ರತಿ ಸಮಯ ಪರಿಣಮನಶೀಲ. ಈ ಸಮಯದ ಅವಸ್ಥೆ 2ನೇ ಸಮಯದೊಳಗಿಲ್ಲ, 2ನೇ ಸಮಯದ ಅವಸ್ಥೆ 3ನೇ ಸಮಯದೊಳಗೆ ಇರುವುದಿಲ್ಲ ರೀ. ಇದನ್ನ ನಾವು ತಿಳ್ಕೊಂಡ ನಂತರ ನಮಗೆ ಸಮ್ಯಕ್ ದರ್ಶನ ಆಗುದಿದೆ ರೀ. ಇಲ್ಲದೆ ಹೋದರೆ ಸಮ್ಯಕ್ ದರ್ಶನ ಧರ್ಮದ ಉತ್ಪತ್ತಿ 3 ಕಾಲದೊಳಗೂ ಆಗೋದನೇ ಇಲ್ಲ. ಅಂದ್ರೆ
ವಾಸ್ತವಿಕವಾಗಿ ಆರೂ ದ್ರವ್ಯ ಏಕ ಕ್ಷೇತ್ರದೊಳಗೆ ಇದ್ರೂ ಕೂಡ ಒಂದಕ್ಕೊಂದು ಬಾಧೆ ಮಾಡುವುದಿಲ್ಲ. ಆರೂ ದ್ರವ್ಯ ಒಂದಕ್ಕೊಂದು ಬಾಧೆ ಮಾಡುವುದಿಲ್ಲ. ಆರೂ ದ್ರವ್ಯ ಪ್ರತಿ ಸಮಯ ತಮ್ಮಲ್ಲೇ ತಾವು ಪರಿಣಾಮಶೀಲದವ್ರಿ. ಹೇಗೆ ಈಗ ಜೀವ ದ್ರವ್ಯದೊಳಗ ವರ್ತಮಾನ ಕಾಲದೊಳಗ ಮಿಥ್ಯಾ ಪರಿಣತಿದಿಂದ ಪರಿಣಾಮನ ಮಾಡ್ತಾ ಇದ್ದ ಪರ್ಯಾಯ ಮಿಥ್ಯಾ ರೂಪದಿಂದ ಪರಿಣಾಮನ ಮಾಡ್ತೀವಿ. ಎರಡನೇ ಸಮಯದೊಳಗೆ ಸಮ್ಯಕ್ ರೂಪದಿಂದ ಪರಿಣಾಮ. ಈ ಪ್ರಕಾರ ಸಮಯ ಸಮಯಕ್ಕ ಪ್ರತಿಯೊಂದು ದ್ರವ್ಯದೊಳಗ ಪರಿಣಾಮನ ಅಖಂಡ ಇದೆ. ಒಂದು ಕ್ಷೇತ್ರದೊಳಗೆ ಇದ್ರೂ ಕೂಡ ಆರೂ ದ್ರವ್ಯ ತಮ್ಮಲ್ಲೇ ಪರಿಣಾಮನಶೀಲಿದ. ಯಾವುದ್ರ ನೋಡ್ರಿ, ಒಂದ್ ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಿದ. ಅತ್ಯಂತ ಸೂಕ್ಷ್ಮವಾದಂತಹ ಸ್ಥಾನದೊಳಗ ಸೂಕ್ಷ್ಮವಿರುವಂತಹ ಆರೂ ದ್ರವ್ಯಗಳ ವಿರಾಜಮಾನ ಇದ್ರೂ ಕೂಡ ಆರೂ ದ್ರವ್ಯ ಸತತ ಪರಿಣಾಮಶೀಲದವು. ಅದರೊಳಗ ಯಾವ ದ್ರವ್ಯಕ್ಕೆ ಸಹಾಯ ಮಾಡೋದಿದೆ, ನಾನು ಯಾವ ಗ್ರಂಥ ಅನುವಾದ ಮಾಡೋದಿದೆ. ಯಾವ ಜಡ ದ್ರವ್ಯದೊಳಗ ಏನು ಪರಿವರ್ತನೆ ತಗೋದಿದೆ ನೋಡ್ರಿ. ಆರೂ ದ್ರವ್ಯ ಒಂದು ಸಮಯದ ಬಿಡುವಿಲ್ಲ, ಅದರದ ಅಧಿಕಾರ ತನ್ನಲ್ಲೇ ಪರಿಣಾಮನ ಆಗುವುದು. ಇದು ಒಂದೇ ಒಂದು ಅಧಿಕಾರ ಇದೆ, ಸತತ ಅದರದ ಕಾರ್ಯ ಇದೆ. ಪ್ರತಿಯೊಂದು ದ್ರವ್ಯದ ಕಾರ್ಯ ತನ್ನಲ್ಲೇ ಅಖಂಡ ಪರಿಣಾಮ, ಸಮಯಕ್ಕ ಪರಿಣಮಿಸಿ. ನೋಡ್ರಿ, ಸ್ವಾಮಿ ಸಮಂತಭದ್ರಾಚಾರ್ಯರ ಬೃಹತ್ ದ್ರವ್ಯ ಪುಣ್ಯದ ಬೃಹತ್ ಸ್ವಯಂಭೂ ಸ್ತೋತ್ರದೊಳಗೆ ಒಂದು ಮಾತು ಹೇಳ್ತಾರು. ನಮಗ ಆಶ್ಚರ್ಯ ಆಗ್ತೈತಿ. ಅದನ್ನ ನಾವು ಈಗ ಸ್ವೀಕಾರ ಮಾಡದಿದ್ರು ಹೋಗ್ಲಿ, ಚಂದ್ರಪ್ರಭ ಸ್ತುತಿ ಮಾಡಿ ಎಳ್ಳಿದ್ರೊಳಗ ಒಂದ್ ಮಾತೇನ್ ಹೇಳ್ತಾರ ಅವ್ರ, ಒಂದು ಸಮಯದೊಳಗ ಏನಾಗ್ತೈತಿ, ಸಮಯಕ್ಕೆ ಪರ್ಯಾಯದ ಪರಿಣತಿ. ಒಂದು ಸಮಯದೊಳಗ ಏನಾಗ್ತೈತಿ ಅಂದ್ರೆ ಇಷ್ಟು ಅದ್ಭುತ ಮಾತು ಹೇಳ್ತಾರೆ ಅವರು ಸ್ವಾಮಿ ಸಮಂತ. ಏನ್ ಹೇಳ್ತಾರು, ಪರಿಣತಿ ಸಮಯಕ್ಕಾಗ್ತೈತಿ. ಪ್ರತಿಯೊಂದು ದ್ರವ್ಯದೊಳಗ ಪರಿಣಮನ ಸಮಯಕ್ಕಾಗ್ತಿದೆ. ಆದ್ರೆ ಆ ಒಂದು ಸಮಯದೊಳಗ ಆರೂ ದ್ರವ್ಯದ ಪರಿಣಾಮನ ಆಗ್ತಿದೆ. ಒಂದು ಸಮಯದೊಳಗ ಆರೂ ದ್ರವ್ಯದ ಪರಿಣಾಮನ ಆಗ್ತಿದೆ ಒಂದು ಸ್ಥಾನದೊಳಗೆ. ಈ ಅವಸ್ಥೆಯೊಳಗ ಯಾವ ದ್ರವ್ಯಕ್ಕೆ ಬಾಧ ಉಂಟ ಮಾಡೋದಿದೆ, ನಾನು ಯಾವ ಕಾರ್ಯ ಸಂಸಾರದೊಳಗ ಮಾಡೋ ಸಾಧ್ಯತೆ, ಯಾವ ದ್ರವ್ಯದೊಳಗೆ ನಾನು ಪರಿವರ್ತನೆ ತರುವುದಿದೆ, ಯಾವ ದ್ರವ್ಯವನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನನ್ನ ಇಚ್ಛೆದ ಪ್ರಕಾರ ತಿರುಗಿಸೋದಿದೆ. ಈ ಮಾತಿನ ಸ್ವೀಕಾರ ಆದ ನಂತರ ಪರದ್ರವ್ಯದಿಂದ ಭಿನ್ನತೆ ಸ್ವಯಂ ಆಯ್ತದೆ. ವಿಶ್ವದೊಳಗೆ ಎಷ್ಟು ಪರದ್ರವ್ಯವೆಯೋ ಆ ಸಂಪೂರ್ಣ ಪರದ್ರವ್ಯದಿಂದ ನನ್ನ ಬಿಡುಗಡೆ ಆಯ್ತದೆ. ನಾ ಯಾವ ದ್ರವ್ಯದೊಳಗೆ ಏನೋ ಮಾಡೋ ಸಾಧ್ಯತೆ ಇಲ್ಲ. ಪ್ರತಿಯೊಂದು ದ್ರವ್ಯ ತನ್ನಲ್ಲೇ ವ್ಯಸ್ತಿದೆ. ಪ್ರತಿಯೊಂದು ದ್ರವ್ಯ ತನ್ನಲ್ಲೇ ಸಮಯಕ್ಕೆ ತನ್ನ ಕಾರ್ಯದೊಳಗೆ ನಿರತಿದೆ. ಅಂಥ ಸ್ಥಿತಿಯೊಳಗ ಈ ಪುದ್ಗಲ್ ಪರಮಾಣು ಪರಿಣಾಮನ ಆಗ್ತಾ ಇದೆ. ಅಲ್ಲಿ ಜೀವ ದ್ರವ್ಯ ಏನ್ ಮಾಡಿ, ಜೀವ ದ್ರವ್ಯ ಪುದ್ಗಲ ಪರಮಾಣುದೊಳಗ ಪರಿವರ್ತನೆ ತರ್ತಿದೆಯೋ ಅಥವಾ ತನ್ನ ಪರಿಣತಿ ಮಾಡ್ತಿದ್ಯೋ, ಧರ್ಮ ದ್ರವ್ಯ ತನ್ನ ಪರಿಣತಿ ಮಾಡ್ತಿದ್ಯೋ ಅಥವಾ ಅಧರ್ಮ ದ್ರವ್ಯದೊಳಗ ಪರಿವರ್ತನೆ ತರ್ತಿದೆ. ನೋಡ್ರಿ, ಇದೇ ಪ್ರಕಾರ ಆರೂ ದ್ರವ್ಯ ಸತತ ತಮ್ಮ ಪರಿಣಾಮನದೊಳಗ ನಿಮಗ್ನ ಇರುವ ವೇಳೆಯದೊಳಗ ಸಮಯ ಅಂದ್ರೆ ಅತ್ಯಂತ ಸೂಕ್ಷ್ಮ ಐತ್ರಿ. ಆ ಸೂಕ್ಷ್ಮ ಸಮಯದೊಳಗ ಯಾವ ದ್ರವ್ಯ ತನ್ನ ಪರಿಣತಿದಿಂದ ಅಖಂಡ ಕಾರ್ಯನಿರತಿ ಇರುವ ವೇಳೆಯದೊಳಗ ಇನ್ನೊಂದು ದ್ರವ್ಯದ ಕಾರ್ಯ ಹೇಗೆ. ಈ ಮಾತಿನ ಸ್ವೀಕಾರ ಆದ ನಂತರ ಪರಪದಾರ್ಥದ ದೃಷ್ಟಿ ಸ್ವಾಭಾವಿಕವಾಗಿ ಹೊರಟು ಹೋಗ್ತದೆ.
ಪರದ ಕಡೆ ಲಕ್ಷ್ಯ ಯಾವುದಕ್ಕಿರ್ತೀವಿ? ನಾನು ಈ ಲೋಕದೊಳಗ ಏನ್ ಮಾಡೋ ಸಾಧ್ಯತಾ ಇದೆ? ಸಮಯ ಸಾರದೊಳಗ ಕರ್ತೃತ್ವ ಮನೋಭಾವನೆ ತಿಳಿಸಿಕೊಟ್ರು. ಆದ್ರೆ ಅಲ್ಲಿ ಏನ್ ಮಾಡಿದರು? ಅಲ್ಲಿ ಮಾಡಿದರೆ ಪಂಚೇಷ್ಟಿಕಾಯದ ಮೂಲಕ ಆರು ದ್ರವ್ಯದ ಸ್ವರೂಪ ತಿಳಿಸಿಕೊಟ್ಟಿದರು. ಅನಂತರ ಅದೇನ್ ಹೇಳ್ತಾರು? ಅಲ್ಲಿ ಒಂದು ದ್ರವ್ಯ ದೃಷ್ಟಿ ಮಾಡು ಪ್ರಮೇಯ ಒಂದೇ ಇದೆ. ಒಂಬತ್ತು ತತ್ವದೊಳಗಿಂದ ಜೀವ ದ್ರವ್ಯವನ್ನ ಹೊರಗೆ ತೆಗೆದ ಆ ಜೀವ ದ್ರವ್ಯದ ಕಡೆನ ತನ್ನ ದೃಷ್ಟಿ ಮಾಡೋದ ಇದು ಸಮಯ ಸಾರದ ಪ್ರಯೋಜನಭೂತ ಸತ್ವ ಇದೆ. ಪಂಚಾಸ್ತಿಕಾಯದೊಳಗ 5 ಅಸ್ಥಿಕಾಯ ಮತ್ತು ಒಂದು ಆಕಾಶ, ಅದರದ ಪರಿಚಯ ಮಾಡಿಕೊಡೋದ ಇದ ಪಂಚಾಸ್ತಿಕಾಯದ ಧ್ಯೇಯ. ಹೀಗ ಪಂಚಾಸ್ತಿಕಾಯದ ಧ್ಯೇಯ ಇದ್ರೂ ಕೂಡ ಪಂಚಾಸ್ತಿಕಾಯದೊಳಗ ಪ್ರತಿಯೊಂದು ವಸ್ತು ಸ್ವಯಂ ಪರಿಣಾಮನಶೀಲ, ಸ್ವಯಂ ಸ್ವತಂತ್ರ ಇದ್ರೂ ಕೂಡ ಅದು ಏನ್ ಹೇಳ್ತಾರೆ? ಉತ್ಪಾದವೇ ದ್ರವ್ಯ ಯುಕ್ತಂ ಸತ್, ಸತ್ ದ್ರವ್ಯ ಲಕ್ಷಣಂ. ಸತ್ ಇದ ಅರ್ಥಾತ್ ಸತ್ತ ಇದು ದ್ರವ್ಯದ ಲಕ್ಷಣ. ಸತ್ತ ಅಂದ್ರೆ ನನ್ನ ಸತ್ತ ನಿನ್ನ ಮೇಲೆ ಐತಿ ಹೀಗತಿ ಅಲ್ಲ. ಸತ್ತಾದ ವ್ಯಾಖ್ಯಾ ಇರುವಿಕೆ, ಸತತ ವಿದ್ಯಮಾನ ಇರೋದ ಇದು ಸತ್ತಾದ ಅರ್ಥ ಇದೆ. ಈ ಸತ್ತಾ ಅರ್ಥದೊಳಗ ನೋಡ್ರಿ, ನಾವ ಯಾವುದರ ಸತ್ತಾದೊಳಗ ಹಸ್ತಕ್ಷೇಪ ಮಾಡ, ಯಾವ ದ್ರವ್ಯದ ಸತ್ತಾದೊಳಗ ಹಸ್ತಕ್ಷೇಪ ಮಾಡುದು? ಪ್ರತಿಯೊಂದು ದ್ರವ್ಯ ತನ್ನ ಸತ್ತಾದೊಳಗ ಅಖಂಡ ಸ್ಥಿರ ಇರ್ತಿದ್ರಿ. ತನ್ನ ಸತ್ತಾದಿಂದ ಯಾವಾಗಲೂ ಚ್ಯುತ ಆಗುದಿಲ್ಲ. ಸತ್ತಾದಿಂದ ಚ್ಯುತ ಆಯ್ತು ಅಂದ್ರೆ ಆ ದ್ರವ್ಯದ ಅಭಾವ ಐತದೆ. ನೋಡ್ರಿ, ಸತ್ತಾ ಇದು ದ್ರವ್ಯದ ಲಕ್ಷಣ. ದ್ರವ್ಯದ ಲಕ್ಷಣ 3 ಹೇಳ್ತಾರೆ. ಏನ್ರಿ? ದ್ರವ್ಯದ ಲಕ್ಷಣ 3 ಏನ? ದ್ರವ್ಯದ ಲಕ್ಷಣ 3 ಒಳಗ ಮೊದಲನೆಯ ಲಕ್ಷಣ ಸತ್ತಾ ರೂಪದಿಂದ ಅಖಂಡ ವಿದ್ಯಮಾನ. ದ್ರವ್ಯದ ಲಕ್ಷಣ ಸತ್ತಾ ರೂಪದಿಂದ ಅಖಂಡ, 3 ಕಾಲದೊಳಗ ಅಖಂಡ ವಿದ್ಯಮಾನ ಇರೋದ ಇದು ದ್ರವ್ಯದ ಲಕ್ಷಣ. ಇನ್ನೊಂದು ಲಕ್ಷಣ ಏನಿದೆ? ಉತ್ಪಾದ ವ್ಯಯ ದ್ರವ್ಯ. ಉತ್ಪಾದ ಆಗೋದ, ವ್ಯಯ ಆಗೋದ ಧ್ರುವ ರೂಪದಿಂದ ನಿರಂತರ ಸ್ಥಿರ ಇರೋದ. ಇದು ಒಂದ ದ್ರವ್ಯದ ಲಕ್ಷಣ. ಇನ್ನೊಂದು ಲಕ್ಷಣ ಏನಿದೆ? ಇನ್ನೊಂದು ಲಕ್ಷಣ ಗುಣ ಪರ್ಯಾಯ. ಇನ್ನೊಂದು ಲಕ್ಷಣ ಗುಣ ಪರ್ಯಾಯ. ಈಗ ನಾವ 3 ಲಕ್ಷಣ ಹೇಳಿದ್ರು. ಈ 3 ಲಕ್ಷಣದೊಳಗ ಸತ್ತಾ ಇದು ಸಾಮಾನ್ಯ ಲಕ್ಷಣ ಐತಿ. ದ್ರವ್ಯ ಸತ್ತಾ ಇದು ಸಾಮಾನ್ಯ ಲಕ್ಷಣ ಐತಿ. ಯಾವಾಗಲೂ ಈ ಲಕ್ಷಣದಿಂದ ದ್ರವ್ಯ ಚ್ಯುತ ಆಗುದಿಲ್ಲ. ಮತ್ತೆ ಇದು ಉತ್ಪಾದವೇ ಧ್ರುವ ರೂಪದ ಮತ್ತ ಗುಣ ಪರ್ಯಾಯ ರೂಪದ ಯಾವ ದ್ರವ್ಯದ ಲಕ್ಷಣ ಹೇಳ್ತಾರೋ ಇವು 2 ಲಕ್ಷಣ ವಿಶೇಷ ಲಕ್ಷಣ. ಅದು ಒಂದು ಸಾಮಾನ್ಯ ಲಕ್ಷಣ ಐತಿ, ಇವೆರಡೂ ಲಕ್ಷಣ ವಿಶೇಷ ಲಕ್ಷಣ ಇದು. ಅಂದ್ರೆ ವಿಶೇಷ ಅಂದ್ರೆ ಏನ, ಸಾಮಾನ್ಯ ಅಂದ್ರೆ ಏನ ಗೊತ್ತೈತಿ? ವಿಶೇಷ ಅಂದ್ರೆ ಏನ? ಪರಿಣತಿ, ಅಖಂಡ ಪರಿಣತಿ ಆಗೋದ ಮತ್ತೆ ಪರಿಣತಿಯಿಂದ ರಹಿತ ಇರೋದ. ಇದು ಸಾಮಾನ್ಯ. ಪರಿಣಾಮಶೀಲ ಇರೋದ ಇದ ವಿಶೇಷ. ಈ ಪ್ರಕಾರ ಸತ್ತಾದೊಳಗ ಅಸ್ತಿತ್ವ ನಾಮದ ಗುಣ ಇದೆ. ಸತ್ತಾದ ಅರ್ಥ ನಾವು ಅಸ್ತಿತ್ವ ಮಾಡ್ತೀವಿ. ಸತ್ತಾದೊಳಗ ಅಸ್ತಿತ್ವ ನಾಮದ ಗುಣ ಇದೆ. ಆ ಅಸ್ತಿತ್ವ ನಾಮದ ಗುಣದಿಂದ, ಆ ಅಸ್ತಿತ್ವ ನಾಮದ ಗುಣದ ಮೂಲಕ ಸತ್ತಾ ದ್ರವ್ಯ ತಿಳಿದು ಬರ್ತಿತ್ತು. ಏನಾಗ್ತಿತ್ರಿ? ಅಸ್ತಿತ್ವ ನಾಮದ ಗುಣದ ಮೂಲಕ, ಅಸ್ತಿತ್ವ ನಾಮದ ಗುಣದ ವಿಕಾರ ರೂಪ, ಅಸ್ತಿತ್ವ ನಾಮದ ಗುಣದ ಪ್ರಕಟದ ರೂಪ ಇದರಿಂದ ಸತ್ತಾ ರೂಪದ ದ್ರವ್ಯ ತಿಳಿದು ಬರ್ತದೆ. 3 ಲೋಕದೊಳಗೆ ಎಷ್ಟು ದ್ರವ್ಯ ಇವೆ, ಎಷ್ಟು ಪದಾರ್ಥ ಇವೆ, ಅವು ಸಂಪೂರ್ಣ ಸತ್ತಾ ರೂಪದಿಂದ ವಿರಾಜಮಾನ. ಯಾವುದೂ ದ್ರವ್ಯದ ಸತ್ತಾ ಇಲ್ಲ, ಹೀಗೆ ವಸ್ತು ಸ್ವರೂಪನೇ ಇಲ್ಲ, ದ್ರವ್ಯದ ಲಕ್ಷಣನೇ ಇಲ್ಲ. ಈ ಪ್ರಕಾರ ದ್ರವ್ಯದ ಲಕ್ಷಣ ಇರುವಾಗ ಉತ್ಪಾದ ವ್ಯಯ ದ್ರವ್ಯ ಇದು ಒಂದು ಲಕ್ಷಣ, ವಿಶೇಷ ಲಕ್ಷಣ. ಉತ್ಪಾದ ವ್ಯಯ ಧ್ರುವ, ಉತ್ಪಾದ ವ್ಯಯ ಮತ್ತು ಧ್ರುವ
ಏನ್ ಹೇಳಿರ್ರಿ? ಇದು ದ್ರವ್ಯದ ಲಕ್ಷಣ ಹೇಳಿರ್ರಿ. ನೋಡ್ರಿ, ಉತ್ಪಾದ ವ್ಯಯ ಮತ್ತು ಧ್ರುವ. ಧ್ರುವ ಯಾವ್ದು ಇರ್ತೈತಿ ಮತ್ತು ಉತ್ಪಾದ ವ್ಯಯ ಯಾವ್ದಾಗ್ತೈತಿ? ಧ್ರುವ ತ್ರಿಕಾಲಿ ರೂಪದಿಂದ ವಿದ್ಯಮಾನ ಇರೋದ ಗುಣ. ದ್ರವ್ಯದೊಳಗ ತ್ರಿಕಾಲ ರೂಪದಿಂದ ವಿದ್ಯಮಾನ ಇರೋದ ಗುಣ. ಆ ಗುಣ ದ್ರವ್ಯದೊಳಗ ಅಭೇದ ರೂಪದಿಂದ ಇದೆ. ಆ ಗುಣ ಇರುವುದರಿಂದ ಈ ದ್ರವ್ಯಕ್ಕೆ ಧ್ರುವತ್ವದ ಪ್ರಾಪ್ತಿ ಇದೆ. ಬರೇ ಪರ್ಯಾಯ ಇದ್ರೆ ಪರ್ಯಾಯ ಸಮಯ ಸಮಯಕ್ಕೆ ಪರಿವರ್ತನೆ ಆಗ್ತೈತಿ. ದ್ರವ್ಯ ಕೂಡ ಪರಿವರ್ತನೆ ಆಗ್ತೈತಿ. ದ್ರವ್ಯದೊಳಗ ತ್ರಿಕಾಲಿ ಗುಣ ಇಲ್ಲದೆ ಹೋದ್ರೆ, ತ್ರಿಕಾಲಿ ವಿದ್ಯಮಾನ ಇರುವಂತಹ ಗುಣ ಇಲ್ಲದೆ ಹೋದ್ರೆ ದ್ರವ್ಯಕ್ಕ ಧ್ರುವತ್ವದ ಪ್ರಾಪ್ತಿ ಆಗುದಿಲ್ಲ. ದ್ರವ್ಯ ಸ್ವಯಂ ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರು? ಉತ್ಪಾದ ವ್ಯಯ ಸಮಯ ಸಮಯಕ್ಕ ಪರಿಣತಿ ಆಗ್ತೈತ್ರಿ. ಉತ್ಪಾದ ಆಗೋದ ಇದ ಪರ್ಯಾಯ, ವ್ಯಯ ಆಗೋದು ಕೂಡ ಪರ್ಯಾಯ. ಈ ಉತ್ಪಾದ ಆಗೋದ ಪರ್ಯಾಯ, ವ್ಯಯ ಆಗೋದು ಪರ್ಯಾಯ. ಯಾವ ಪರ್ಯಾಯ ವ್ಯಯ ಆಗ್ತಾ ಇದೆ ಆ ವ್ಯಯ ಉತ್ಪಾದಕ ನಿಮಿತ್ತ ಐತಿರ್ರಿ. ಯಾವ ಪರ್ಯಾಯ ಈಗ ವಿದ್ಯಮಾನ ಇದೆ ಉತ್ಪಾದ ರೂಪದಿಂದ ವರ್ತಮಾನದೊಳಗ, ಉತ್ಪಾದ ರೂಪದಿಂದ ವಿದ್ಯಮಾನ ಇದೆ ಯಾವ ಪರ್ಯಾಯ, ಆ ಪರ್ಯಾಯ ವ್ಯಯ ಆಗದ ವಿನಃ ಇನ್ನೊಂದು ಪರ್ಯಾಯ ಉತ್ಪತ್ತಿ ಆಗುವುದಿಲ್ಲ. ಹೀಗೆ ಲಕ್ಷಣ. ಈ ಉತ್ಪಾದ ವ್ಯಯ ಕೂಡ ಸ್ವಯಂ ಸತ್ತಾ ರೂಪದಿಂದ ಅದಾವ್ರಿ. ಪರ್ಯಾಯ ಕೂಡ ಸ್ವಯಂ ಸತ್ತಾ ರೂಪದಿಂದ ಮೂರ್ ಲೋಕದೊಳಗೆ ವಿದ್ಯಮಾನ ಅದಾವ್ರಿ. ಯಾವ ಪ್ರಕಾರ ದ್ರವ್ಯ ಸತ್ತಾ ರೂಪದಿಂದ ತ್ರಿಕಾಲ ವಿದ್ಯಮಾನ ಇದೆಯೋ, ಗುಣ ಸತ್ತಾ ರೂಪದಿಂದ ದ್ರವ್ಯದೊಳಗ ಅಭೇದ ರೂಪದಿಂದ ತ್ರಿಕಾಲ ವಿದ್ಯಮಾನ ಇದೆಯೋ, ಅದೇ ಪ್ರಕಾರ ಪರ್ಯಾಯ ರೂಪದ ಯಾವ ಉತ್ಪಾದವೆಯ ರೂಪದ ಪರ್ಯಾಯ ಹೊರಡ್ತವೆಯೋ ಆ ಪರ್ಯಾಯ ಕೂಡ ಸಮಯದ ಸತ್ ಅದಾವ್ರಿ. ಪ್ರತಿಯೊಂದು ಹೊಸದು ಯಾವುದು ಬರಲಿಲ್ಲ. ಪ್ರತಿಯೊಂದು ದ್ರವ್ಯದೊಳಗ ಮೂರು ಕಾಲದ ಸಮಯ ಎಷ್ಟಿವೆಯೋ ಅಷ್ಟು ಪರ್ಯಾಯ. ಪ್ರತಿಯೊಂದು ದ್ರವ್ಯದೊಳಗೆ ಅದು ಚೈತನ್ಯ ಇರ್ಲಿ ಅಥವಾ ಜಡ ಇರ್ಲಿ, ಪ್ರತಿಯೊಂದು ದ್ರವ್ಯದೊಳಗ ಮೂರು ಕಾಲದ ಸಮಯ ಎಷ್ಟಿವೆಯೋ ಅಷ್ಟ ಪರ್ಯಾಯ ಪ್ರತಿಯೊಂದು ದ್ರವ್ಯದೊಳಗೆ ನಿಹಿತದವ್ರಿ. ಅದಕ್ಕೆ ಕೊರತೆ ಯಾವಾಗ? ಯಾವ ಸಮಯ ಪೋಕಳ್ ಹೋಗೋದೈತ್ರಿ. ಈ ಪ್ರಕಾರ ವಸ್ತು ವ್ಯವಸ್ಥೆ ಇರ್ತಿರುವಾಗ ಈ ಅಂದ್ರೆ ದ್ರವ್ಯ ತ್ರಿಕಾಲ ಸತ್ತಾ ರೂಪದಿಂದ ವಿದ್ಯಮಾನ ಇರುತ್ತೆ. ಗುಣ ತ್ರಿಕಾಲ ರೂಪದಿಂದ ಸತ್ತಾ ರೂಪದಿಂದ ವಿದ್ಯಮಾನ ಇದೆ. ತ್ರಿಕಾಲ ಅದ ಆ ಗುಣ ದ್ರವ್ಯದೊಳಗ ಅಭೇದ ಇದ್ರಿ. ಅಭೇದ ರೂಪದಿಂದ ದ್ರವ್ಯದೊಳಗ ತ್ರಿಕಾಲ ವಿದ್ಯಮಾನ ಇರೋದಿದ್ದು ಗುಣ. ಮತ್ತ ಸಮಯ ಸಮಯಕ್ಕೆ ಹೊರಡುವಂತ ಯಾವ ಪರ್ಯಾಯ ಇದಾವು, ಅನಂತ ಪರ್ಯಾಯ ಇದಾವು, ಆ ಅನಂತ ಪರ್ಯಾಯಗಳನ್ನೆಲ್ಲ ಕುಡಿದು ಕೂತಿದ್ದೀರಿ. ಒಂದು ಅನಂತ ದ್ರವ್ಯಗಳನ್ನೆಲ್ಲ ಕುಡಿದು ಕೂತಿದ್ದೀರಿ. ಈಗ ಇಡೀ ಬೆಂಗಳೂರು ಇದು ಬೆಳಗಾವಿ ಸಿಟಿಗೆ ಏನ್ ಪುರವಠೆ ಮಾಡುವಂತ ನೀರಿದೆ, ಆ ನೀರಿಂದು ಒಂದೇ ಒಂದು ಟಾಕಿ ಇದೆ. ಆ ಟಾಕಿ ಎಷ್ಟಿದೆ ರೀ? 1 ಕೋಟಿ ಗ್ಯಾಲನ್ ಟಾಕಿ ಇದೆ ರೀ. ಆ 1 ಕೋಟಿ ಗ್ಯಾಲನ್ ಟಾಕಿದೊಳಗ ಜಲಬಿಂದು ಎಷ್ಟು? ಅದೇ ಪ್ರಕಾರ ಆತ್ಮನಲ್ಲೇ ಅನಂತ ಗುಣ ಅದಾವ್ರಿ. ಏನ್ರಿ? ಆತ್ಮನಲ್ಲೇ ಅನಂತ ಗುಣ ಇದಾವ್ರಿ. ಅನಂತ ಗುಣದ ಪ್ರತಿ ಸಮಯ ಹೊರಡುವಂತ ಪರ್ಯಾಯ ಇದಾವ್ರಿ. ಜ್ಞಾನ ಗುಣದ ಪರ್ಯಾಯ ಬೇರೆ, ಶ್ರದ್ಧಾ ಗುಣದ ಪರ್ಯಾಯ ಬೇರೆ, ಚಾರಿತ್ರ ಗುಣದ ಪರ್ಯಾಯ ಬೇರೆ. ನೋಡ್ರಿ, ವಾಸ್ತವಿಕವಾಗಿ ಒಂದು ದ್ರವ್ಯದೊಳಗೆ ಎಷ್ಟು ಗುಣ? ಜೀವ ದ್ರವ್ಯದೊಳಗೆ ಅನಂತ ಗುಣ. ಅನಂತ ಗುಣದ ಅನಂತ ಪರ್ಯಾಯ ಒಂದು ಸಮೀಪ. ಸಾಮ್ರಾಜ್ಯ ಎಷ್ಟು ಆತ್ಮಂತ. ಅನಂತ ಗುಣದ ಅನಂತ ಪರ್ಯಾಯ ಒಂದು ಸಮಯಕ್ಕೆ ಹೊರಡ್ತಾವ್ರಿ. ಆಮೇಲೆ ಪ್ರತಿಯೊಂದು ಸಮಯದ ಅನಂತ ಪ್ರತಿಚ್ಛೇದ ಅದಾವ್ರಿ.
ಪ್ರತಿಯೊಂದು ಪರ್ಯಾಯದ ಅನಂತ ಪ್ರತಿಚ್ಛೇದ ಇದಾವು. ಆ ಅನಂತ ಪ್ರತಿಚ್ಛೇದ ಕೂಡ ಮೂರು ಲೋಕದೊಳಗ ಸತ್ತಾ ರೂಪದಿಂದ ಅಖಂಡ ವಿದ್ಯಮಾನ. ಏನೈತ್ರಿ? ಅನಂತ ಗುಣ ಇದಾವ ಒಂದು ದ್ರವ್ಯ. ಅನಂತ ಗುಣದ ಪ್ರತಿಯೊಂದು ಗುಣದ ವಿಕಾಸ ಪ್ರತಿ ಸಮಯ ಆಗ್ತಾ ಇದೆ. ಅಂದ್ರೆ ಅನಂತ ಪರ್ಯಾಯ ಇದಾವ್ರಿ. ಆ ಅನಂತ ಪರ್ಯಾಯದೊಳಗ ಪ್ರತಿಯೊಂದು ಪರ್ಯಾಯದ ಅನಂತ ಅನಂತ ಪ್ರತಿಚ್ಛೇದ ಇದಾವ್ರಿ. ಹಾಗ್ರಿ ಆ ಅನಂತ ಪ್ರತಿಚ್ಛೇದಗಳ ಈ ಲೋಕದೊಳಗ ತ್ರಿಕಾಲ ಸತ್ತಾ ರೂಪದಿಂದ ವಿದ್ಯಮಾನ. ಇಂಥದ್ರೊಳಗ ನಾವೇನ್ ಮಾಡ ಏನು ಮಾಡೋದಿದೆ, ಯಾವುದ್ರೊಳಗ ಪರಿವರ್ತನೆ ತರೋದಿದೆ. ಇಷ್ಟು ತಿಳಿದ ನಂತರ ನಮ್ದು ಸಂಸಾರ ಯಾವ್ದು ಕುಳಿತೈತ್ರಿ? ತಿಳ್ಕೊಂಡಿವು, ಆದರೆ ಶ್ರದ್ಧಾ ಬೇಕು. ಏನಿದೆ? ಆತ್ಮನ ವಿಸ್ತಾರ ಎಷ್ಟಿದೆ? ಆತ್ಮನ ವಿಸ್ತಾರ ಒಂದು ದ್ರವ್ಯ ಇದೆ. ಆ ದ್ರವ್ಯ ಎಷ್ಟು ಕ್ಷೇತ್ರದೊಳಗಿದೆ? ಒಂದು ಆಕಾಶ ಪ್ರದೇಶದೊಳಗ 6 ದ್ರವ್ಯ ವಿದ್ಯಮಾನದವರಿ. ಒಂದು ಆಕಾಶ ಪ್ರದೇಶದೊಳಗ 6 ದ್ರವ್ಯ ವಿದ್ಯಮಾನವಿವೆ. ಈ ಪ್ರಕಾರ 6 ದ್ರವ್ಯ ವಿದ್ಯಮಾನ ಇರುವಂತಹ ಒಂದು ಆಕಾಶ ಪ್ರದೇಶದೊಳಗ ಒಂದು ಜೀವ ದ್ರವ್ಯ ಇದೆ. ಆ ಜೀವ ದ್ರವ್ಯದ ಏನಿದೆ? ಅನಂತ ಗುಣ ಇದಾವ. ತ್ರಿಕಾದಿ ಅಭೇದ ರೂಪದಿಂದ ಅನಂತ ಗುಣ ಇವೆ. ಆ ಅನಂತ ಗುಣದ ಪ್ರತಿ ಸಮಯಕ್ಕೆ ಒಂದೊಂದು ಗುಣದ ಒಂದೊಂದು ಪರ್ಯಾಯ, ಅರ್ಥಾತ್ ಅನಂತ ಪರ್ಯಾಯ ಒಂದು ಜೀವ ದ್ರವ್ಯದ ಹೊರಡ್ತಾ ಇದೆ ಒಂದು ಸಮಯ. ಒಂದು ಸಮಯಕ್ಕ ಅನಂತ ಗುಣದ ಅನಂತ ಪರ್ಯಾಯ ಹೊರಡ್ತಾ ಇದೆ. ಇದೆಲ್ಲ ಒಂದು ಜೀವದ ದ್ರವ್ಯದ ವಿಸ್ತಾರ. ಆಮೇಲೆ ಒಂದೊಂದು ಪರ್ಯಾಯದ ಅನಂತ ಅನಂತ ಪ್ರತಿಚ್ಛೇದ ಭಾಗ. ಕಲ್ಪನೆ ಮಾಡೋ ಸಾಧ್ಯತೆ ನಂಬಿಕೆ ಆಗುದಿಲ್ಲ. ಆದ್ರೆ ಯಾರಿಗೆ ನಂಬಿಕೆ ಆಗುದಿಲ್ಲ ಅವ್ರ ಸಂಸಾರ ಸೀಮಿತ ಆಗುದಿಲ್ಲ. ವಿಶ್ವಾಸ ಯಾರ್ದ ಆಗುದಿಲ್ಲ ಅವ್ರ ಸಂಸಾರ ನೋಡ್ರಿ. ಕೇವಲಿ ಸರ್ವಜ್ಞ ಭಗವಂತರ ನಮ್ಮನ್ನ ದಾರಿ ಬಿಡಿಸುವ ಸಲುವಾಗಿ ಈ ವಸ್ತು ಸ್ವರೂಪ ಹೇಳಲಿಲ್ಲ. ವಸ್ತು ಸ್ವರೂಪವನ್ನ ಹೇಗೆ ನೋಡಿದಾರೋ ಹಾಗೇ ತಿಳ್ಕೊಂಡಿದ್ದಾರೆ. ಸರ್ವಜ್ಞ ಭಗವಂತರ ಅರ್ಥಾತ್ 4ನೇ ಗುಣಸ್ಥಾನದಿಂದ ಯಾವ ಸಾಧಕ ಜೀವಿದನು, ಆ ಸಾಧಕ ಜೀವ ವಸ್ತು ಸ್ವರೂಪವನ್ನ ಯಾವ ಪ್ರಕಾರ ನೋಡಿದಾನೋ ಅದೇ ಮಾಡಿರೋದು. ಅದನ್ನ ಸರ್ವಜ್ಞ ಎಲ್ಲವನ್ನ ತಿಳ್ಕೊಂಡಂಥವ್ರ ಎಲ್ಲಿ ತಿಳ್ಕೊಂಡಿದರು? ಒಂದು ಸಮಯದ ಜ್ಞಾನದ ಪರ್ಯಾಯದ ಜೀವ ದ್ರವ್ಯ ಒಂದು ಸಮಯದ ಜ್ಞಾನ ಗುಣದ ಪರ್ಯಾಯದೊಳಗ ಸಮಸ್ತ ವಿಶ್ವವನ್ನ ಭೂತ ಭವಿಷ್ಯ ವರ್ತಮಾನ ಸಹಿತ ಈ ಜಗತ್ತಿನೊಳಗೆ ಎಷ್ಟು ಅನಂತ ಅನಂತ ಪದಾರ್ಥ ಇದಾವು. ಪ್ರತಿಯೊಂದು ಪದಾರ್ಥದ ಉತ್ಪಾದನೆ ದ್ರವ್ಯ ಸಹಿತ ಮೂರೂ ಕಾಲದ ಮೂರೂ ಲೋಕದ ಸಮಸ್ತ ಪದಾರ್ಥಗಳನ್ನ ಆ ಜೀವ ದ್ರವ್ಯದ ಒಂದು ಜ್ಞಾನ ಗುಣದ ಒಂದು ಸಮಯದ ಪರಿ. ಚಂದ್ರಕಾಂತ್ ವಿಚಾರ ಮಾಡುದ್ರಿ, ನನ್ನ ವಿಶಾಲತೆ ಎಷ್ಟು, ನಾನು ಲೋಕದೊಳಗೆ ಎಷ್ಟು ದೊಡ್ಡವ, ಈ ನನ್ನ ದೊಡ್ಡಸ್ತಿಕೆ ಅಭಿಮಾನದಿಂದ ನಾ ಪಾತಾಳಕ್ಕೆ ಹೋಗ್ತೇನೋ ಅಥವಾ ಆಕಾಶಕ್ಕೆ ಹೇಳ್ತೀನಿ. ಈ ಆತ್ಮನ ಸಾಮ್ರಾಜ್ಯ ಎಷ್ಟು. ಈ ಆತ್ಮನ ಸಾಮ್ರಾಜ್ಯದೊಳಗ ಪುನಃ ಮತ್ತೊಂದು ಮಾತು ಹೇಳ್ತಾರೆ, ಜೀವ ದ್ರವ್ಯ. ಜೀವ ದ್ರವ್ಯ ಯಾವಾಗ ಸಮುದ್ರಘಾತ ಮಾಡ್ತಾನೆ, ಜೀವ ದ್ರವ್ಯದ ಕ್ಷೇತ್ರ ಎಷ್ಟ? ಅಸಂಖ್ಯ ಪ್ರದೇಶ. ಆದ್ರೆ ಯಾವಾಗ ಸಮುದ್ರಘಾತ ಮಾಡ್ತಾನೆ ಜೀವ ದ್ರವ್ಯ, ಆ ವೇಳೆದಾಗ 3 ಲೋಕ ಅವನ ಕ್ಷೇತ್ರ. ಅಂದ್ರೆ ಸಮುದ್ರಘಾತದ ಕಥನ 3 ಲೋಕದಷ್ಟು ವಿಸ್ತಾರ.
ಒಂದು ಜೀವ ದ್ರವ್ಯ. ಒಂದು ಆಕಾಶದ ಪ್ರದೇಶದೊಳಗ ಆಗೋ ದ್ರವ್ಯ ಇರುವಂತ ಜೀವ ದ್ರವ್ಯ ಯಾವಾಗ ಸಮುದ್ಘಾತ ಮಾಡ್ತಿದೀಯ ಆಯು ಕರ್ಮ ಮತ್ತು ಉಳಿದ 4 ಅಘಾತಿ ಕರ್ಮಗಳನ್ನ ಸಮಾನ ಮಾಡುವ ಸಮಯದೊಳಗ ಯಾವಾಗ ಸಮುದ್ಘಾತ ಮಾಡ್ತಿದೀಯ ಆತ್ಮವೈಭವದೊಳಗೆ ಬಂದಿದ್ದೇವೆ ಇದು ಸಮುದ್ಘಾತದ ಮಾತ್ರ. ಆ ಸಮುದ್ಘಾತ ಮಾಡ್ತಿದೀಯ. ಆ ಸಮುದ್ಘಾತ ಮಾಡುವ ಸಮಯದೊಳಗ ಜೀವ 3 ಲೋಕದ ಸೃಷ್ಟಿ. 4 ಸಮಯದೊಳಗೆ ವಿಸ್ತಾರ ಆಗ್ತೈತಿ. 4 ಸಮಯದೊಳಗೆ ಪುನಃ ವಾಪಸ್ ತನ್ನ ಕ್ಷೇತ್ರದೊಳಗೆ ಬರ್ತೀವಿ. ಈ ಪ್ರಕಾರ ಜೀವ ದ್ರವ್ಯ ನಾನು ಸ್ವಯಂ ಇದೆ. ಸ್ವೀಕಾರ ಏನ್ ಮಾಡೋದೈತಿ, ಇಂಥ ಜೀವ ದ್ರವ್ಯ ನಾನು ಸ್ವಯಂ ಇದೆ. ನಾನ್ ಪುರುಷ ಇಲ್ಲ, ನಾ ಸ್ತ್ರೀ ಇಲ್ಲ, ನಾ ವೃದ್ಧ ಇಲ್ಲ, ನಾ ತರುಣ ಇಲ್ಲ, ನಾ ಬಾಲಕ, ನಾ ಜೀವ ದ್ರವ್ಯ ಇದೆ. ಆದ್ರೆ ನನ್ನ ಸಾಮ್ರಾಜ್ಯ ಅಷ್ಟ. ಭರತ ಚಕ್ರವರ್ತಿ 6 ಖಂಡದ ಅಧಿಪತಿ ಅನ್ನೋದು ನಮಗೆ ಮಹಿಮಾ ಬರ್ತೀವಿ, ಹೌದಿಲ್ರಿ? ಆದ್ರೆ ನನ್ನ ಆತ್ಮ ದ್ರವ್ಯದ ಸಾಮ್ರಾಜ್ಯ ನಾನು ಎಷ್ಟರ ಅಧಿಪತಿ? ಯಾವುದಕ್ಕೆ ಬಾಯಿ ಬಿಡೋದೈತ್ರಿ? ನನ್ನದೇ ಆ ವಸ್ತು ಇಲ್ಲ, ಈ ವಸ್ತು ಇಲ್ಲ. ಯಾವುದಕ್ಕೆ ಬಾಯಿ ಬಿಡ್ಲಿಕ್ಕೆ ಯಾವುದರದ ಕೊರತೆ ಇದೆ ರೀ ನನ್ನಲ್ಲಿ? ಜೀವ ದ್ರವ್ಯದೊಳಗೆ ಯಾವುದರದ ಕೊರತೆ ಇದೆ? ಯಾವುದರದ್ದು ಕೊರತಿಲ್ಲ. ಆದ್ರೂ ಈ ಕೊರತಿಲ್ಲ ಅಂತ ಹೇಳಿ ಸಾಕ್ಷಾತ್ ಸರ್ವಜ್ಞ ಭಗವಂತರ ಇಂದ್ರನ ಉಪಸ್ಥಿತಿಯೊಳಗ ಘೋಷಣೆ ಮಾಡಿದ್ರು ಕೂಡ ನಾವು ಮಿಥ್ಯಾ ದೃಷ್ಟಿ, ನಾವು ಆ ಸರ್ವಜ್ಞರ ವಾಣಿ ಮೇಲೆ ಶ್ರದ್ಧಾ ಇದೆ. ಶ್ರದ್ಧಾ ಇರ್ತಿದ್ರೆ ಈ ಹೊತ್ತಿನವರೆಗೆ ನಾವು ಸಂಸಾರದೊಳಗ ಇರೋದ ಸಾಧ್ಯತೆ ಇಲ್ಲ. ಈ ಪ್ರಕಾರ ನಮ್ಮ ಆತ್ಮ ದ್ರವ್ಯದ ವಿಸ್ತಾರ ಇರುವ ಎಳ್ಳೆದೊಳಗ ನಾವ ಅನ್ಯಕ್ಕ ಬಾಯಿ ಬಿಡೋದ, ಆಸ್ತಿಗೆ ಬಾಯಿ ಬಿಡೋದ, ಅಧಿಕಾರಕ್ಕ ಬಾಯಿ ಬಿಡೋದ, ಮತ್ತೇನೈತಿ ಸತ್ಕಾರ ಮೊದಲಾದಂಥ ಪದವಿಗಳಿಗೆ ಬಾಯಿ ಬಿಡೋದ. ಇದೇನು ಮೂರ್ಖತನದ ಲಕ್ಷಣ ಇದೆಯೋ ಅಥವಾ ಜ್ಞಾನದ ಲಕ್ಷಣ ಇದೆ? ನಮ್ಮಲ್ಲೇ ನಾವು ವಿಚಾರ ಮಾಡ್ಬೇಕು. ಒಂದಲ್ಲ 10 ರಾತ್ರಿ ಚಿಂತನೆ ಮಾಡ್ಬೇಕು. ಆ ಕಡೆ ಈ ಕಡೆ ಹೊರಳಾಡಿ ನಿದ್ರೆ ಬಾರದಂತ ಸ್ಥಿತಿಯೊಳಗ ನಾವು ಅಖಂಡ ಚಿಂತನೆ ಮಾಡಿದರೆ ಇದರದ ನಿರ್ಣಯ ನಮಗಾಗೋದಿಲ್ಲ. ಇದರದ ನಿರ್ಣಯ ಯಾವಾಗ ಆಗ್ತಿದೆಯೋ ಆ ವೇಳೆದೊಳಗ ಲೋಕದೊಳಗೆ ಅನಂತ ಪರಪದಾರ್ಥ ಇದಾವು. ಆ ಪರಪದಾರ್ಥದಿಂದ ಭಿನ್ನತೆಯ ಅನುಭವ, ಭಿನ್ನತೆಯ ಜ್ಞಾನ ಆಗ್ತಿದೆ. ಭಿನ್ನತೆಯ ಜ್ಞಾನ ಆದ ನಂತರ ಆ ಜ್ಞಾನದ ಮೇಲಿನ ಶ್ರದ್ಧೆ ಇಟ್ಟ, ಆ ಶ್ರದ್ಧಾಗುಣದ ಮೇಲಿನ ಶ್ರದ್ಧೆ ಇಟ್ಟ. ಜೀವ ದ್ರವ್ಯದ ಶ್ರದ್ಧಾಗುಣದ ಯಾವ ಪ್ರಕಾರ ಶ್ರದ್ಧಾಗುಣ ಐತಿ, ಆ ಶ್ರದ್ಧಾಗುಣವನ್ನ ವಿಕಲ್ಪ ಪೂರ್ವಕ ಜ್ಞಾನದಿಂದ ತಿಳ್ಕೊಂಡ ಆ ಶ್ರದ್ಧಾಗುಣದ ಮೇಲೆ ಶ್ರದ್ಧಾ ಇಟ್ಟ ನಂತರ ಏನಾಗ್ತಿದೆ? ಆ ಶ್ರದ್ಧಾಗುಣ ಏನು ಕಾರ್ಯ ಮಾಡ್ತಿದೆ? ಯಾವುದ ತ್ರಿಕಾಲ ಧ್ರುವ ಚೈತನ್ಯ ಇದೆಯೋ ಈ ಸಂಪೂರ್ಣ ವಿಶ್ವದ ಪರಪದಾರ್ಥದಿಂದ ರಹಿತ ಅವಸ್ಥೆ, ರಹಿತ ಜ್ಞಾನ ನಮಗ ವಿಕಲ್ಪ ಪೂರ್ವಕ ಜ್ಞಾನದೊಳಗೆ ನಮಗ ಸಂಪೂರ್ಣ ಪರಪದಾರ್ಥದಿಂದ ರಹಿತದ ಅನುಭವ ಬರ್ತೈತಿ, ಜ್ಞಾನ ಆಗ್ತೈತಿ ವಿಕಲ್ಪದೊಳಗ. ಈ ಪ್ರಕಾರ ಇವು ವೇಳೆದೊಳಗ ನಾ ಯಾವ ಪದಾರ್ಥದೊಳಗೆ ಹಸ್ತಕ್ಷೇಪ ಮಾಡೋ ಸಾಧ್ಯತೆ? ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ಸಮಯ ಸಮಯಕ್ಕೆ ಪರಿಣಾಮಶೀಲ ಇರುವ ವೇಳೆದೊಳಗ ಯಾವ ಪದಾರ್ಥಕ್ಕೆ ಬಿಡುವಿಲ್ಲ. ಅದೇ ಪ್ರಕಾರ ನನ್ನ ಜೀವ ಪದಾರ್ಥಕ್ಕೂ ಕೂಡ ಒಂದು ಸಮಯದ ಬಿಡುವಿಲ್ಲ. ಅಂತ ಸಮಯದೊಳಗೆ ನಾನು ಇನ್ನೊಂದು ಪದಾರ್ಥದೊಳಗೆ ಹಸ್ತಕ್ಷೇಪ ಮಾಡು ವಿಪರೀತ ಬುದ್ಧಿ, ಮಿಥ್ಯಾ ಭಾವನೆ ಜನ್ಮ ತಾಳ್ತಿದ್ರಿ. ಯಾವಾಗ ಜನ್ಮ ತಾಳೋದಲ್ಲವೋ ಜ್ಞಾನದಿಂದ ನಿರ್ಣಯ ಆಗ್ತಿದೆಯೋ, ವಿಕಲ್ಪಪೂರ್ವಕ ಜ್ಞಾನದಿಂದ ನಿರ್ಣಯ ಆಗ್ತಿದೆಯೋ, ಅದೇ ಜ್ಞಾನ ಶ್ರದ್ಧಾಗುಣದೊಳಗ ಪ್ರವೇಶ ಮಾಡಿದ ನಂತರ ಆ ಶ್ರದ್ಧಾಗುಣ ಏನ್ ಮಾಡ್ತೈತಿ? ಆ ಶ್ರದ್ಧಾಗುಣ ತನ್ನ ತ್ರಿಕಾಲಿ ಧ್ರುವ ಚೈತನ್ಯದ ಆಶ್ರಯ ಮಾಡಿ. ಶ್ರದ್ಧಾಗುಣ ಏನ್ ಮಾಡ್ತೈತಿ? ತನ್ನ ಧ್ರುವ ತ್ರಿಕಾಲಿ ಚೈತನ್ಯದ ಆಶ್ರಯ ಮಾಡ್ತಿದ್ದೆ. ಆ ಚೈತನ್ಯದ ಆಶ್ರಯ ಮಾಡ್ತಿದೆಯೋ ಅಥವಾ ಇಲ್ಲವೋ ಅನ್ನೋ ಅಷ್ಟ ಸಮಯದೊಳಗ ಆ ಶ್ರದ್ಧಾಗುಣದ ವಿಕಾಸ ರೂಪದ ಪ್ರಕಟ ಪರ್ಯಾಯ ಬರ್ತೈತಿ ಸಮ್ಯಕ್ ಮತಿ ಜ್ಞಾನ. ಏನಾಗ್ತೈತಿ?
ಸಮ್ಯಕ್ ಮತಿ ಜ್ಞಾನ ರೂಪದ ಪರ್ಯಾಯ ಪ್ರಗಟ ಆಗ್ತಿದೆ ಆ ಶ್ರದ್ಧಾ. ಅದಕ್ಕೆ ಸಮ್ಯಕ್ ಮತಿ ಜ್ಞಾನ ಅನ್ರಿ ಅಥವಾ ಸಮ್ಯಕ್ ದರ್ಶನ ಅನ್ರಿ. ಈ ಸಮ್ಯಕ್ ಮತಿ ಜ್ಞಾನ ಇದು ಪ್ರಗಟ ಆಗ್ತಿದೆ. ಇದು 4ನೇ ಗುಣಸ್ಥಾನದೊಳಗೆ ಪ್ರಗಟ. ಸಮ್ಯಕ್ ಇದು 4ನೇ ಗುಣಸ್ಥಾನದೊಳಗೆ ಪ್ರಗಟ ಆದ ನಂತರ 12ನೇ ಗುಣಸ್ಥಾನ ತನಕ ಈ ಪ್ರಕಾರ ಆತ್ಮನ ಸಾಮ್ರಾಜ್ಯ ಇದೆ. ಹ್ಯಾಕ್ ಸಾಮ್ರಾಜ್ಯವೇ ನೋಡ್ರಿ, ವಾಸ್ತವಿಕವಾಗಿ ನಾನು ಜೀವ ದ್ರವ್ಯ ಇದ್ದೇನೆ, ಹೌದ್ರೆ? ನಾನು ಜೀವ ದ್ರವ್ಯ ಇದ್ದೇನೆ ಅಥವಾ ಜೀವಾಸ್ತಿ ಕಾಯಿದ್ದೇನೆ, ಮತ್ತೆ ಇನ್ನೊಂದ ಪುದ್ಗಲ ಆಸ್ತಿ ಕಾಯಿದೆ. ಇದ ಹೋದ್ಸಲ ಹೇಳಿದ್ದೀನಿ. ಪುದ್ಗಲ ಆಸ್ತಿ ಕಾಯ ಮತ್ತು ಜೀವಾಸ್ತಿ ಕಾಯ. ಪುದ್ಗಲ ಆಸ್ತಿ ಕಾಯ ತನ್ನಲ್ಲೇ ಸತತ ಪರಿಣಾಮಶೀಲಿದೆ. ಪ್ರತಿಯೊಂದು ಸಮಯದೊಳಗ ಜೀವಾಸ್ತಿ ಕಾಯನು ತನ್ನಲ್ಲೇ ಸತತ ಪರಿಣಾಮಶೀಲಿದೆ. ಹೀಗೆ ಪರಿಣಾಮಶೀಲ ಇರುವಂತಹ ಜೀವಾಸ್ತಿ ಕಾಯ ಮತ್ತು ಪುದ್ಗಲಾಸ್ತಿ ಕಾಯದೊಳಗ ಭೇದ ಮಾಡ. ಹ್ಯಾಗ ಭೇದ ಮಾಡುದ? ಅಸ್ತಿತ್ವ ರೂಪದಿಂದ, ಸತ್ತಾರೂಪದಿಂದ ಭಿನ್ನ ಇದೆ. ಸತ್ತಾರೂಪದಿಂದ ಪುದ್ಗಲದ ದ್ರವ್ಯ ಭಿನ್ನ ಇದೆ. ಪುದ್ಗಲದ ಸ್ಕಂದ ರೂಪದ ಯಾವ ಕಾಯ ರೂಪ, ಸ್ಕಂದ ರೂಪದ ಅವಸ್ಥೆ ಯಾವ ಕಾಯ ರೂಪ ಧಾರಣ ಮಾಡ್ತಿದೆಯೋ ಆ ಕಾಯ ರೂಪ ಕೂಡ ಜೀವಾಸ್ತಿ ಕಾಯದಿಂದ ಭಿನ್ನ ಇದೆ. ಸಂಪೂರ್ಣ ಪರಪದಾರ್ಥದಿಂದ ಭಿನ್ನ ಇದೆ. ಸರಿ, ಅದೇ ಪ್ರಕಾರ ಜೀವ ದ್ರವ್ಯ ಅದೇನಿದೆ? ಅಭೇದ ಗುಣ ರೂಪದಿಂದ ಜೀವ ದ್ರವ್ಯ ಇದೆ. ಗುಣ ತ್ರಿಕಾಲಿ ಅಭೇದ ರೂಪದಿಂದ ಇವೆ. ಆ ಅಭೇದ ಗುಣ ರೂಪದಿಂದ ದ್ರವ್ಯ ಇದ್ದದ್ದ ಅದ ಸಮಯದ ಪರ್ಯಾಯ ಬರ್ತೀವಿ. ಯಾವ ಪ್ರಕಾರ ಜೀವಾಸ್ತಿ ಕಾಯದೊಳಗೆ 2 ಭೇದ, ಅದು ದ್ರವ್ಯ ಮತ್ತು ಪರ್ಯಾಯ. ಅದೇ ಪ್ರಕಾರ ಜೀವಾಸ್ತಿ ಕಾಯದೊಳಗೆ, ಪುದ್ಗಲಾಸ್ತಿ ಕಾಯದೊಳಗೆ 2 ಭೇದ, ಅದು ಜೀವಾಸ್ತಿ ಕಾಯದೊಳಗೆ ಕೂಡ ಗುಣ ಏನೈತಿ? ಅಭೇದ ರೂಪದಿಂದ ದ್ರವ್ಯದೊಳಗೆ. ಆ ಗುಣದ ವಿಕಾಸ ರೂಪದ ಪರ್ಯಾಯ ಬರ್ತೈತಿ. ಅಂದ್ರೆ ಇಲ್ಲಿ 2 ಅವಸ್ಥೆ, ಅದು 2 ಅವಸ್ಥೆ. ಅದು ಯಾವ ಪ್ರಕಾರ? ಪುದ್ಗಲಾಸ್ತಿ ಕಾಯದೊಳಗ ದ್ರವ್ಯ ಮತ್ತು ಪರ್ಯಾಯ 2 ಅವಸ್ಥೆ. ಅದು ಅದೇ ಪ್ರಕಾರ ಜೀವಾಸ್ತಿ ಕಾಯದೊಳಗ ಕೂಡ ಅನಂತ ಗುಣ ಅಭೇದ ರೂಪದಿಂದ ಧಾರಣ ಮಾಡಿದಂತ ದ್ರವ್ಯ ಮತ್ತು ಸಮಯಕ್ಕೆ ಹೊರಡುವಂತ ಪರ್ಯಾಯ. ಇವು 2 ಅವಸ್ಥೆ. ಈ 2 ಅವಸ್ಥೆ ಆದ ನಂತರ ಪುದ್ಗಲಾಸ್ತಿ ಕಾಯದಿಂದ ದ್ರವ್ಯಾಸ್ತಿ ಕಾಯವನ್ನ ಭಿನ್ನ ಮಾಡಿದೆ. ಈ ಪುದ್ಗಲಾಸ್ತಿ ಕಾಯದಿಂದ ದ್ರವ್ಯಾಸ್ತಿ ಕಾಯವನ್ನ ಭಿನ್ನ ಮಾಡಿದ ನಂತರ ನಾನು ಏನಿದೆ ಅಂದ್ರೆ ಇದು ಏನಿದೆ? ಇದು ಪುದ್ಗಲಾಸ್ತಿ ಕಾಯ ಮತ್ತು ಜೀವಾಸ್ತಿ ಕಾಯ ಏಕ ಕ್ಷೇತ್ರದೊಳಗೆ ಇರೋದನ್ನ ನೋಡಿ ನಾವ 2 ಅಸ್ಥಿ ಕಾಯವನ್ನ ಏಕ್ ಅಂತ ಹೇಳ್ತೀವಿ. ಇಲ್ಲೇನಿದೆ? ಶರೀರದೊಳಗ ಅನಂತ ಪುದ್ಗಲ ಪರಮಾಣುಗಳ ಪಿಂಡ ರೂಪದ ಶರೀರ ಇದೆ. ಇದ ಒಂದ ಸ್ಕಂದ ರೂಪದ, ಪುದ್ಗಲದ ಸ್ಕಂದ ರೂಪದ ಪಿಂಡ. ಇದರೊಳಗ ಆತ್ಮ ಇದ ಅಸಂಖ್ಯ ಪ್ರದೇಶ. ಇವು 2ನ್ನ ನಾವು ಒಂದು ದ್ರವ್ಯ ಮಾಡಿ ಏನ್ ಮಾಡಿದೀವ್ರಿ? ಪುದ್ಗಲಾಸ್ತಿ ಕಾಯ ಮತ್ತು ಜೀವಾಸ್ತಿ ಕಾಯ 2ನ್ನು ಏಕ ದ್ರವ್ಯ ರೂಪದಿಂದ ಸ್ವೀಕಾರ ಮಾಡೋದ ಇದು ಮೂರ್ಖತನ. ಸರ್ವಜ್ಞ ಭಗವಂತರ ಜ್ಞಾನದ ಅದರ ನಮ್ಮ ಜ್ಞಾನ ಮಿಥ್ಯಾ ಜ್ಞಾನ ಇದೆ. ಮೂರ್ಖತನದ ಪರಿವರ್ತನೆ ಏನಾಯ್ತು? ಅದು ಯಾವ ಪ್ರಕಾರ ಪುದ್ಗಲಾಸ್ತಿ ಕಾಯ ಇದೆಯೋ ಅದೇ ಪ್ರಕಾರ ಜೀವಾಸ್ತಿ ಕಾಯ ಇದೆ. ಆ ಪುದ್ಗಲಾಸ್ತಿ ಕಾಯ ಮತ್ತು ಜೀವಾಸ್ತಿ ಕಾಯ ಏಕ ಕ್ಷೇತ್ರದೊಳಗ ಬರುವುದರಿಂದ, ಏಕ ಕ್ಷೇತ್ರದೊಳಗ ವಿರಾಜಮಾನ ಇರುವುದರಿಂದ, ಶರೀರ ಮತ್ತು ಜೀವ ಏಕ ಕ್ಷೇತ್ರದೊಳಗ ವಿರಾಜಮಾನ ಇರುವುದರಿಂದ 2 ಅಸ್ಥಿ ಕಾಯಗಳನ್ನ ನಾನು ಒಂದು ಅಸ್ಥಿ ಕಾಯ ಅಂತ ಹೇಳ್ತಾರೆ. ಇದು ನಮ್ಮ ಅನಂತ ಸಂಸಾರಕ್ಕೆ ಕಾರಣ. ಇರೋದೇ ಅಷ್ಟಿಲ್ಲಿ 2 ಅಸ್ಥಿ ಕಾಯ. 2 ಅಸ್ಥಿ ಕಾಯವನ್ನ ನಾನು ಒಂದು ಅಸ್ಥಿ, ನಾನು ಶರೀರ ಆತ್ಮ. ಅವ್ ಗಾಯಬ್ರಿ, ಅವನ ಅಭಾವ ಇದೆ. ನಮ್ಮ ಜ್ಞಾನದೊಳಗ ಆತ್ಮನ ಅಭಾವ ಇದೆ ರೀ. ಆತ್ಮನ ಅಭಾವ ಇರುವುದರಿಂದ ಇದ ಸರ್ವಜ್ಞ ಭಗವಂತರ ಜ್ಞಾನ, ಅರ್ಥಾತ್ ವಸ್ತು ಸ್ವರೂಪದ ಯಾವ ಪರಿಚಯ ಮಾಡಿಕೊಡ್ತಾರೋ ಸರ್ವಜ್ಞ ಭಗವಂತರ ಸ್ವಯಂ ವಸ್ತು ಯಾವ ಪ್ರಕಾರ ಇದೆಯೋ ಅದಕ್ಕೆ ವಿರುದ್ಧವಾದಂತಹ ವಿಪರೀತವಾದಂತಹ ಜ್ಞಾನ ನಮ್ಮಲ್ಲಿ ಇದೆ.
ಈ ವಿಪರೀತ ಜ್ಞಾನದಿಂದ ನಮಗೆ ಸಂಸಾರ ಇದೆ. ಈ ವಿಪರೀತ ಜ್ಞಾನದಿಂದ ನಮಗೆ ಯಾರೂ ನಮಗೆ ದುಃಖವನ್ನು ಕೊಡೋದಿಲ್ಲ, ಯಾರೂ ನಮಗೆ ನಮ್ಮ ಸುಖವನ್ನ ಕಸಿದುಕೊಳ್ಳುವುದಿಲ್ಲ. ಆತ್ಮ ಸ್ವಯಂ ಸುಖ ಸ್ವರೂಪಿ, ಸುಖದ ಪಿಂಡ ಇದ್ರೂ ಕೂಡ ನಮ್ಮ ಧಾರಣ ಏನಿದೆ, ನಮ್ಮ ಧಾರಣ 2 ಅಸ್ಥಿಕಾಯಗಳನ್ನ 1 ಅಸ್ಥಿಕಾಯ ಅಂತೇಳಿ ಸ್ವೀಕಾರ ಮಾಡುವುದರಿಂದ ನಮಗ ವಾಸ್ತವಿಕ ಪ್ರತಿ ಸಮಯ ದುಃಖ ಆಗ್ತಾ ಇದೆ. ಇದ ನಮ್ಮ ಮಿಥ್ಯಾ ವಿಪರೀತ ಭಾವನೆ. ಈ ವಿಪರೀತ ಭಾವನೆ ಯಾವಾಗ ರಹಿತ ಆಗ್ತೈತಿ ಆಗ ಜೀವಾಸ್ತಿಕಾಯ ಮತ್ತು ಉದ್ಗಲಾಸ್ತಿಕಾಯದ ಭೇದ ಜ್ಞಾನ. ಜೀವಾಸ್ತಿಕಾಯ ಮತ್ತು ಉದ್ಗಲಾಸ್ತಿಕಾಯದ ಭೇದ ಜ್ಞಾನ ಮಾಡಿದ ನಂತರ ನಮಗ್ ಸಮ್ಯಕ್ ದರ್ಶನ ಆಗ್ತಿದೆಯಂತ್ರಿ. ಜೀವಾಸ್ತಿಕಾಯ ಮತ್ತು ಉದ್ಗಲಾಸ್ತಿಕಾಯದ ಯಥಾರ್ಥ ರೂಪದಿಂದ ನಾವು ಭೇದ ಜ್ಞಾನ ಮಾಡಿದ ನಂತರ ನಮಗೆ ಸಮ್ಯಕ್ ದರ್ಶನ ಅಥವಾ ಸಮ್ಯಕ್ ಮತಿಜ್ಞಾನ ಆಗ್ತಿದೆ ಅಂತ. ಅದು ಸ್ವಲ್ಪ ಸೂಕ್ಷ್ಮ. ಇಷ್ಟಾದ ನಂತರ ನಮ್ಗೆ ಆಗ್ಬೇಕ್ರಿ, ಹಾಗಾಗುದಿಲ್ರಿ. ಮೊನ್ನಿನ ದಿವಸನ ಭೇದ ಜ್ಞಾನದ ಮಾತು ಉಪಸ್ಥಿತ ಮಾಡಿದ್ದೀವಿ. ಮೊದಲನೇ ಆಗಸ್ಟ್ ಭೇದ ಜ್ಞಾನದ ಮಾತು ಉಪಸ್ಥಿತ ಮಾಡಿದ್ದೀವಿ. ಆ ಭೇದ ಜ್ಞಾನದಲ್ಲಿ ನಾವು ಜೀವಾಸ್ತಿಕಾಯ ಮತ್ತು ಉದ್ಗಲಾಸ್ತಿಕಾಯವನ್ನ ಭಿನ್ನ ಭಿನ್ನ ತಿಳ್ಕೊಳ್ಳೋದ, ಭಿನ್ನ ಭಿನ್ನ ಜ್ಞಾನ ಮಾಡೋದ, ಭಿನ್ನ ಭಿನ್ನ ಅನುಭವ ಮಾಡೋದ, ಈ ಜೀವಾಸ್ತಿಕಾಯ ಉದ್ಗಲಾಸ್ತಿಕಾಯದ ಭೇದ ಜ್ಞಾನದಿಂದ ಸಂಭವಿಲ್ಲ. ಹಾಗಾದರೆ ಈ ನಮಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಇದು ಏನೋ ಹೇಳಿರ್ರಿ, ಶ್ರದ್ಧಾಗುಣದ ಶುದ್ಧ ಪರ್ಯಾಯ. ಇಲ್ಲಿ ಹೇಳಿದ ನಂತರ ನಾವ ಕುಂದ ಆಚಾರ್ಯರ ವಸ್ತು ಸ್ವರೂಪದ ನಿರೂಪಣೆ ಏನ್ ಮಾಡಿದಾರೋ ಆ ಪಂಚಾಸ್ತಿಕಾಯದ ಆಶ್ರಯ ತಗೊಳ್ದೆ ಹೋದ್ರೆ ನಮಗ ನಮ್ಮ ಸ್ವರೂಪದ ಅಥವಾ ಸಮ್ಯಕ್ ದರ್ಶನದ ಅಥವಾ ಸುಖದ ಪ್ರಾಪ್ತಿ ನಮಗ ಆಗೋದನೇ ಇಲ್ಲ. ಯಾಕಾಗೋದಲ್ರಿ ಅಂದ್ರೆ ಪಂಚಾಸ್ತಿಕಾಯದೊಳಗ ಉತ್ಪಾದವೇ ದ್ರವ್ಯ ಯುಕ್ತಂ ಸದ್ದ್ರವ್ಯ ಲಕ್ಷಣಂ ಅಂತ ಹೇಳು. ಮತ್ತೇನ್ ಹೇಳ್ತಾರು? ಪರ್ಯಾಯ ರಹಿತ ದ್ರವ್ಯ 3 ಲೋಕದೊಳಗೆ ಯಾವ್ದಿದೆ ತೋರ್ಸಿ ನನ್ಗಂತಾರೆ. ಆಚಾರ್ಯ ಭಗವಂತರ ಕುಂದ ಆಚಾರ್ಯ ದೇವರ ಪಂಚಾಸ್ತಿಕಾಯದೊಳಗ ಘೋಷಣೆ ಮಾಡ್ತಾರೆ, ಪರ್ಯಾಯ ರಹಿತ ದ್ರವ್ಯ ಇದೆ ಅನ್ನೋ ಮಿಥ್ಯಾ ದೃಷ್ಟಿ. ಮತ್ತು ಸಮಯ ಸಾರದೊಳಗೆ ಏನ್ ಹೇಳ್ತಾರ್ರಿ? ಪರ್ಯಾಯ ಸಹಿತ ದ್ರವ್ಯ ಇದೆ ಅನ್ನೋ ಮಿಥ್ಯಾ. ಒಬ್ಬರೇ ಮಾತ್ರಿ ಗ್ರಂಥ 2. ಆದ್ರೆ ಅಲ್ಲಿ ಯಾವ ನಯದಿಂದ ಕಥನ್ ಮಾಡಿದರು, ಇಲ್ಲಿ ಯಾವ ನಯದಿಂದ ಕಥನ್ ಮಾಡ್ತಾ ಇದ್ದಾರೆ. ಈ ಜ್ಞಾನ ನಮ್ಮಲ್ಲಿ ಇಲ್ಲದೆ ಹೋಗುವುದರಿಂದ ನಾವ ಜೈನ್ ದರ್ಶನದೊಳಗೆ ಪ್ರವೇಶ ಮಾಡು ಸಾಧ್ಯತೆ ಇದೆ. ಅದರ ಸಲುವಾಗಿ ನೋಡ್ರಿ, ಮಾತು ಸೂಕ್ಷ್ಮ ಇದ್ರೂ ಕೂಡ ತಿಳ್ಕೊಳ್ಳುವ ಇಚ್ಛೆ ಇದ್ರೆ ನೇಮದಿಂದ ತಿಳಿದು ಬರ್ತೀವಿ. ಏನ್ ಹೇಳ್ತಾರು? ಜೀವಾಸ್ತಿಕಾಯ ಮತ್ತು ಉದ್ಗಲಾಸ್ತಿಕಾಯ ಇವೆರಡರ ಮಧ್ಯದೊಳಗ ವಸ್ತು ಸ್ವರೂಪದ ನಿರ್ಣಯ ಪೂರ್ವಕ, ಜೀವಾಸ್ತಿಕಾಯದ ವ್ಯಾಖ್ಯಾ ಪೂರ್ವಕ, ಉದ್ಗಲಾಸ್ತಿಕಾಯದ ವ್ಯಾಖ್ಯಾ ಪೂರ್ವಕ ಎರಡರಲ್ಲೇ ಭೇದ ಜ್ಞಾನ ಮಾಡುವುದರಿಂದ ನಮಗ ನಮ್ಮ ಸ್ವರೂಪದ ಅರ್ಥಾತ್ ನಮ್ಮ ಶ್ರದ್ಧಾಗುಣದ ಪರ್ಯಾಯದೊಳಗ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯದೊಳಗ ಸಮ್ಯಕ್ ಮತಿ ಜ್ಞಾನ ಅಥವಾ ಸಮ್ಯಕ್ ದರ್ಶನದ ಪ್ರಕಟತೆ ಆಗ್ತಿದೆ ಅಂತ ಭಾಷಣ. ಭೇದ ಜ್ಞಾನದಿಂದ ನನಗೆ ಪ್ರಾಪ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಭೇದ ಜ್ಞಾನ ಎಲ್ಲಿ ತನಕ ಭೇದ ಜ್ಞಾನ ಮಾಡ್ಬೇಕು ಸಮಯ ಸಾರದೊಳಗೆ ಹೇಳ್ತಾರೆ. ಭೇದ ಜ್ಞಾನ ಎಲ್ಲಿ ತನಕ ಬೇಡ. ಆದ್ರೆ ಭೇದ ಜ್ಞಾನ ಯಾವುದೇ ಭೇದ ಜ್ಞಾನ ಮೊದಲನೇ ದಿವಸ ಉಪಸ್ಥಿತಿ ಮಾಡಿದ್ದೀವಿ ಭೇದ ಜ್ಞಾನ. ಈ ಜೀವಾಸ್ತಿಕಾಯ ಮತ್ತು ಉದ್ಗಲಾಸ್ತಿಕಾಯದ ಭೇದ ಜ್ಞಾನದಿಂದ ಸಮ್ಯಕ್ ಮತಿ ಜ್ಞಾನ ಅರ್ಥಾತ್ ಸಮ್ಯಕ್ ದರ್ಶನದ ಪ್ರಕಟತೆ ಆಗೋದನ ಇಲ್ಲ. ಹಾಗಾದ್ರೆ ಭೇದ ಜ್ಞಾನ ಯಾವುದರೊಳಗೆ ಬೇಡ? ಈ ಮಾತ ಮುಚ್ಚಿದ್ದೀರಿ.
ನಾವು ಭೇದ ಜ್ಞಾನಿ ಅಂದ್ರೆ ಮೊದಲನೇ ಭೇದ ಜ್ಞಾನದೊಳಗನೆ ನಾವ್ ಎಷ್ಟು ಭೇದ ದೇವ್ರಿ 100% ಭೇದ ದೇವ್ರಿ. ಶರೀರ ಭಿನ್ನ, ಜೀವಾಸ್ತಿ ಕಾಯ ಭಿನ್ನ, ಪುದ್ಗಲಾಸ್ತಿ ಕಾಯ ಭಿನ್ನ. ಇದು ಸ್ವೀಕಾರ ಇತ್ತು. ನನಗೆ ಎದೆಯೊಳಗೆ ನೋವು ಆಗಿದೆ ಅಂತ ಹೇಳಿ ಯಾವ ಮೂರ್ಖ ಹೇಳು ಸರ್? ಯಾವ ಹೇಳ್ತಾನು ಎದೆ ನಿಂದ ಎದೆ ಭಗವಾನ್ ಆತ್ಮಗೆ ಎದೆ ಎದ್ದಿದೆ. ಹಾಗಾದ್ರೆ ನಾವು ನಮ್ಮನ್ನು ಯಾವ ಪ್ರಕಾರ ಸ್ವೀಕಾರ ಮಾಡಿದ್ದೇವೆ? ವಾಸ್ತವಿಕ ಆಗಮದೊಳಗ ಕಥನ ಮಾಡ್ತಾರು, ಅದು ತಿಳ್ಕೊಳ್ಳುವ ವೇಳೆದಾಗ ಸುಲಭ ಅನಿಸ್ತಿದ್ರಿ, ಶ್ರದ್ಧಾ ಮಾಡುವ ವೇಳೆದೊಳಗ ಕಷ್ಟ. ಅಂದ್ರೆ ರೋಗ ಆಯ್ತು, ತಲೆ ನೋಯ್ತಾ ಇದೆ, ಚಳಿ ಆಗ್ತಾ ಇದೆ, ಇದೇನ್ರಿ? ಉದ್ಗಲಾಸ್ತಿಕಾಯ ಜೀವಾಸ್ತಿಕಾಯವನ್ನ ಏಕ ರೂಪದಿಂದ ನಾವು ಸ್ವೀಕಾರ ಮಾಡಿದೀವೋ ಅಥವಾ ಭಿನ್ನ ಭಿನ್ನ ರೂಪದಿಂದ? ಹಾಗಾದ್ರೆ ನಮ್ಮದ ಸುಖದ ಕಾರ್ಯ ನಮ್ಮಲ್ಲೇ ಧರ್ಮದ ಉತ್ಪತ್ತಿ ಯಾವಾಗೂ ಆಗುದಿಲ್ಲ. ಅನಾದಿ ಕಾಲದಿಂದ ನಮ್ಮ ಜೊತೆ ಇದ್ದಂತ ಅನಂತ 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 ಜೀವಗಳ ಮೋಕ್ಷಕ್ಕೆ ಬಂದಿದ್ದು ಒಬ್ಬರ ಇಬ್ಬರ ಇಲ್ಲ, ಅನಂತ 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 ಜೀವ, ಎಣಿಕಿಲ್ಲದಷ್ಟು ಜೀವ ಸಾಕ್ಷಾತ್ ಮೋಕ್ಷಕ್ಕೆ ಹೋಗಿದಾಗ ತಮ್ಮ ಸ್ವರೂಪವನ್ನ ತಿಳ್ಕೊ, ತಮ್ಮ ಸ್ವರೂಪವನ್ನ, ತಮ್ಮ ಸ್ವರೂಪದ ಜ್ಞಾನ, ತಮ್ಮ ಸ್ವರೂಪದ ಶ್ರದ್ಧಾ ಮಾಡ್ಕೊಂಡ ತಮ್ಮ ಸ್ವರೂಪದೊಳಗೆ ಸ್ವಯಂ ನಿಮಗ್ನಿದ್ದ ಸಾಕ್ಷಾತ್ ಮೋಕ್ಷಕ್ಕೆ ಹೊರಟು ಬೀಗ. ಆ ಎಲ್ಲರ ಸಮಯದೊಳಗೆ ನನ್ನ ವಿದ್ಯಮಾನತೆ ಇದೆ, ನನ್ನ ಜೀವದ ಯಾರ್ದು ವಿದ್ಯಮಾನತೆ ಇಲ್ಲ ಹೇಳಿ? ಇಲ್ಲ. ಪ್ರತಿಯೊಂದು ಜೀವದ ವಿದ್ಯಮಾನತೆ ಇದ್ರೂ ಕೂಡ ನಾವು ಇನ್ನೂ ಹಾಗೆ ಕೋರಾ ಉಳಿದದ್ದಕ್ಕೆ ಕಾರಣ ಏನು? ಕೋರಾ ಉಳಿದದ್ದಕ್ಕೆ ಕಾರಣ ಒಂದೇ ಇದೆ. ಅನಾದಿ ಕಾಲದಿಂದ ಜೀವಾಸ್ತಿ ಕಾಯ ಮತ್ತು ಪುದ್ಗಲಾಸ್ತಿ ಕಾಯವನ್ನ ಏಕರೂಪವಾಗಿ ತಿಳ್ಕೊಳ್ತಾ ಇಲ್ಲ, ಏಕರೂಪವಾಗಿ ಅನುಭವ ಮಾಡ್ತಾ ಇಲ್ಲ. ತಿಳ್ಕೊಳ್ಳದ ಅನುಭವ ಯಾರು ಮಾಡ್ತೀವಿ? ಏಕರೂಪವಾಗಿ ಅನುಭವ ಮಾಡ್ತಾ ಇಲ್ಲ. ಕಾರಿಗೆ ಏನಾಗಿದೆ? ಏನೋ ಮಳಿ ಚುಚ್ಚಿಂದ ಕುಂಟೋದಕ್ಕ ಕಾರಣ ಮಳಿ ಚುಚ್ಚಿಂದ. ಇದು ಸ್ವರೂಪ ಇಲ್ಲ ರೀ, ಮಳಿ ಚುಚ್ಚಲೇ ಇಲ್ಲ. ಯಾವುದ್ ಒಂದು ದ್ರವ್ಯ ಇನ್ನೊಂದು ದ್ರವ್ಯದ ಸ್ಪರ್ಶ ಮಾಡಲಿಲ್ಲ, ಒಂದು ದ್ರವ್ಯದ ಪರ್ಯಾಯ ಇನ್ನೊಂದು ದ್ರವ್ಯದ ಪರ್ಯಾಯದ ಸ್ಪರ್ಶ ಮಾಡ್ಲಿಲ್ರಿ. ಇದು ನಮಗೆ ಶ್ರದ್ಧಾ ಇಟ್ರಿ. ವಿಕಲ್ಪ ಕ್ಷಯೋಕ್ಷಮ ಜ್ಞಾನದೊಳಗ ವಿಕಲ್ಪ ಪೂರ್ವಕ ಶ್ರದ್ಧಾ. ಔಷಧದಿಂದ ರೋಗ ಹೋಗ್ತಿದ್ರಿ. ಇದು ಯಾವ ಮಿಥ್ಯಾ ದೃಷ್ಟಿ ಜೀವನ ನಂಬೋದು ಸಾಧ್ಯತೆ? ಔಷಧದಿಂದ ರೋಗ ಹೋಗ್ತಿದ್ರಿ. ಇಲ್ಲಿ ತನಕ 6 ದ್ರವ್ಯದ ವ್ಯಾಖ್ಯೆ ಏನ್ ಮಾಡ್ತು? ಯಾವ ದ್ರವ್ಯಕ್ಕ ಅಂಶ ಕೂಡ ಒಂದು ಸಮಯ ಕೂಡ ತನ್ನ ಕಾರ್ಯದಿಂದ ಚ್ಯುತಾಗಿ ಇನ್ನೊಂದರೊಳಗೆ ಪ್ರವೇಶ ಮಾಡುವಂತ ಅವಕಾಶನ ಇಲ್ಲ. ಇಂಥ ಸಮಯದೊಳಗ ಔಷಧ ರೂಪದ ವಸ್ತು, ಜೀವ ರೂಪದ ಪುದ್ಗಲ ರೂಪದ ವಸ್ತು, ಶರೀರ ರೂಪದ ವಸ್ತುದೊಳಗ ಏನು ಪರಿಣಾಮನ ಮಾಡೋದಿದೆ? ಅನಂತ ಅನಂತ ಕೇವಲ ಈ ಭಗವಂತರ ವಿರಾಧನೆ ಇದೆ. ಈ ಶ್ರದ್ಧೆ ನಂಬಬೇಕು, ಬೇಕಾದರೆ ಬಿಡಬೇಕು. ಅದ ಮಾತು ಪ್ರತಿಯೊಬ್ಬರಿಗೆ ಸ್ವಯಂ ಸ್ವೀಕಾರ ಆಗೋದು ಮಾತಿದೆ. ಅವ್ರು ಸ್ವಯಂ ತಮ್ಮ ಜ್ಞಾನದ ಅಧಿಕಾರದೊಳಗೆ ಸೇರಿದೆ. ಔಷಧ ತಗೊಳ್ಳೋದ ಬಿಡೋದ ಅದು ತಮಗೆ ಸೇರಿದ ವಿಷಯ. ಆದರೆ ವಸ್ತು ಸ್ವರೂಪ ಅನಾದಿ ನಿಧನ ವಸ್ತು ಸ್ವರೂಪ ಹೀಗಿದೆ. ಯಾವ ಔಷಧ ರೂಪದ ಪರಮಾಣು ಇವೆಯೋ ಆ ಔಷಧ ರೂಪದ ಪರಮಾಣು, ಒಂದು ಔಷಧ ರೂಪದ ಅನಂತ ಪರಮಾಣುಗಳ ಪುಂಜ ಇದೆ, ಒಂದು ಮಾತ್ರೆ ಹೌದ್ರೆ. ಅದರೊಳಗ ಅನಂತ ಪುದ್ಗಲ್ ಪರಮಾಣುಗಳ ಸ್ಕಂದ ರೂಪದ ಒಂದು ಮಾತ್ರೆ ಇದೆ. ಆ ಮಾತ್ರೆದೊಳಗ ಅನಂತ ಯಾನ ಪುದ್ಗಲ ಪರಮಾಣುಗಳಿದವು. ಆ ಅನಂತ ಪುದ್ಗಲ ಪರಮಾಣುಗಳ ಪ್ರತಿಯೊಂದು ಪುದ್ಗಲ ಪರಮಾಣು ತನ್ನಲ್ಲಿದ್ದ ಪರಿಣಾಮಶೀಲ. ಪ್ರತಿಯೊಂದು ಪುದ್ಗಲ ಪರಮಾಣು ಒಂದು ಔಷಧದ ಮಾತ್ರೆಯೊಳಗಿನ ಯಾವ ಅನಂತ ಪುದ್ಗಲ ಪರಮಾಣು ಇವೆಯೋ ಆ ಅನಂತ ಪುದ್ಗಲ ಪರಮಾಣುದೊಳಗ ಪ್ರತಿಯೊಂದು ಪುದ್ಗಲ ಪರಮಾಣು ಸ್ವಯಂ ತನ್ನಲ್ಲೇದ ಪ್ರತಿ ಸಮಯ ಪರಿಣಾಮಶೀಲಿದೆ. ಆ ತನ್ನ ಕಾರ್ಯ ಮಾಡುವುದನ್ನ ಬಿಟ್ಟ ನಮ್ಮ ತಲೆನೋವ ರೂಪದ ವೇದನೆಯನ್ನ ಆ ಮಾತ್ರೆ ಹೇಗೆ ಗುಣಪಡಿಸ್ತದೆ?
ಇದು ಅನುಭವದಿಂದ ತಿಳ್ಕೊಳ್ಳ. ಸಿದ್ಧಾಂತ ಇದ್ರೆ ವಸ್ತುವಿನ ನಿರ್ಣಯ ಹೇಗಿದೆ, ವಸ್ತುವಿನ ಸ್ವರೂಪ ಈ ಪ್ರಕಾರ. ಬಿಡುವುದರಿಂದ ರೋಗ ಹೋಗ್ತಿದೆ ಹೀಗಿಲ್ಲ, ಸ್ವೀಕಾರ ಮಾಡುವುದರಿಂದ ರೋಗ ಹೋಗ್ತಿದೆ ಹೀಗೂ ಇಲ್ಲ. ರೋಗ ಯಾವ್ದ ಅಸಾತ ಕರ್ಮದ ಉದಯದಿಂದ ಬಂದಿದೆಯೋ ಆ ಅಸಾತ ಕರ್ಮದ ಉದಯದ ಪರಿವರ್ತನೆ ಆಗೋ ತನಕ ಅದಕ್ಕೆ ಇರೋದಿಲ್ಲ. ಈ ಪ್ರಕಾರದ ಜೀವಾಸ್ತಿ ಕಾಯ ಮತ್ತು ಪುದ್ಗಲಾಸ್ತಿ ಕಾಯವನ್ನ ಮಿಶ್ರಣ ಮಾಡಿ ಯಾರ ಸಂಸಾರ ಮಾಡ್ತಾ ಇದ್ದೇವೆಯೋ ಆ ಸಂಸಾರ ಪ್ರಾಣಿದ ಸಂಸಾರ ಅಂಶ ಕೂಡ ಕಮ್ಮಿ ಆಗುವುದಿಲ್ಲ. ಆದರೆ ಪ್ರತಿ ಸಮಯಕ್ಕ ಸಂಸಾರದ ವೃದ್ಧಿ ನೋಡ್ರಿ. ಆಯುಷ್ಯದ ಮೇಲೆ ಜೀವ ಇಲ್ಲಿ ಯಾವಾಗ ಶರೀರ ಧಾರಣೆ ಮಾಡ್ತಿದೆಯೋ ಆ ವೇಳೆದೊಳಗ ಆಯು ನಾಮದ ಕರ್ಮವನ್ನು ಕಟ್ಕೊಂಡು ಬಂದ. ಆ ಆಯು ನಾಮದ ಕರ್ಮ ಕಟ್ಕೊಂಡು ಬಂದ ನಂತರ ಆಯು ಒಂದು ಸಮಯ ಇನ್ನೂ ಇರುವ ವೇಳೆದೊಳಗ ಆಯುಧ ವಿದ್ಯಮಾನತೆ ಇರುವ ವೇಳೆದೊಳಗ ಈಗ ವಿಷ ಸ್ವಲ್ಪ ದಂಶ ಮಾಡ್ತು ಮನ್ನ ಸತ್ ಹೋಗ್ಬಹುದು. ಈ ಭಯದ ಅವಶ್ಯಕತೆ. ಸ್ವಯಂ ವಿಷಪ್ರಾಸನ ಮಾಡ್ರೇನು ಕೂಡ ಆಯು ಕರ್ಮದ ವಿದ್ಯಮಾನತೆ ಇದ್ದ ನಂತರ ಆ ಜೀವದ ಶರೀರದ ವಿಯೋಗ ಆಗುವುದಿಲ್ಲ. ಇದು ಕೇವಲ ಭಗವಂತನ ಸಿದ್ಧಾಂತ. ಶ್ರದ್ಧೆ ಮಾಡಬೇಕು ಹೀಗಿಲ್ಲ. ಯಾರಿಗೆ ಶ್ರದ್ಧೆ ಮಾಡೋದಿದೆ ಅವ್ರು ಮಾಡಬೇಕು, ಯಾರಿಗೆ ಮಾಡೋದಿಲ್ಲ ಅವ್ರು ಬಿಟ್ಟು ಬಿಡು. ಆದರೆ ವಸ್ತು ಸ್ವರೂಪ ಮಾತ್ರ ಹೀಗಿದೆ. ಒಂದು ತಲೆನೋವನ್ನ ಕಮ್ಮಿ ಮಾಡುವಂತ ಒಂದು ಮಾತ್ರೆ ಅದರೊಳಗೆ ಇರುವಂತ ಅಸಂಖ್ಯ ಪುದ್ಗಲ ಪರಮಾಣು ಆ ಅಸಂಖ್ಯ ಪುದ್ಗಲ ಪರಮಾಣುದೊಳಗ ಪ್ರತಿಯೊಂದು ಪರಮಾಣು ಪ್ರತಿ ಸಮಯ ತನ್ನಲ್ಲೇ ತಾ ಪರಿಣಮನಶೀಲ ಐತಿ. ಪ್ರತಿ ಸಮಯ ತನ್ನಲ್ಲೇ ತಾ ಪರಿಣಮನಶೀಲ ಇರುವ ವೇಳೆದೊಳಗ ನಿನ್ನ ತಲೆನೋವ ರೂಪದ ಇನ್ನೊಂದು ಪರ್ಯಾಯದೊಳಗ ಪರಿವರ್ತನೆ ತರಲಿಕ್ಕೆ ಅದಕ್ಕೆ ಬಿಡುವಿಲ್ಲ. ಬರುತ್ತೆ ಸಿದ್ಧಾಂತ ಇದ್ರೆ ನಂಬಬೇಕು. ಹೀಗೆ ಸಿದ್ಧಾಂತ ಇದೆ, ನಂಬಲಿಲ್ಲ ಅದು ನಮ್ ಸ್ವಂತ ಇದೀಕ ಅದಕ್ಕೆ ಬಿಡುವಿಲ್ಲ ಬರುವುದು. ತನ್ನ ಕಾರ್ಯ ತಾ ಮಾಡೋದು, ಸಮಯಕ್ಕೆ ತನ್ನಲ್ಲೇ ತಾ ಪರಿಣಮನಶೀಲ ಆಗೋದು. ತನ್ನಲ್ಲೇ ತಾ ಪರಿಣಮನಶೀಲ ಆಗದೆ ಹೋದರೆ ಆ ಪರಮಾಣುದ ಅಭಾವ. ಯಾವ ವಸ್ತುವಿನ ಅಭಾವ ಆಗ್ಲಿಲ್ಲ ಹಿಂದಿನ ತನಕ ಅಭಾವ ಆಗೋದು ಸಾಧ್ಯ ಇಲ್ಲ. ಇಂಥ ಸ್ಥಿತಿಯೊಳಗ ಅದು ತನ್ನ ಕರ್ತವ್ಯವನ್ನ ಮರೆತ ನಮ್ಮಲ್ಲೇ ತಲೆನೋವ ರೂಪದ ಯಾವ ಪರಮಾಣು ಇದೆಯೋ ಆ ಪರಮಾಣುದೊಳಗ ಪರಿವರ್ತನೆ ತರಲಿಕ್ಕೆ ತನ್ನ ಪರಿಣಮನದ ಕಾರ್ಯವನ್ನು ಬಿಟ್ಟ ಇದರೊಳಗ ಪರಿಣಮನ ಮಾಡ್ಲಿಕ್ಕೆ ಬಂತು ಅಂದ್ರೆ ಆ ಪರಮಾಣುದ ಅಭಾವ. ವಿಚಾರ ಮಾಡುವ ನೇಮದಿಂದ ಅಭಾವ ಆಗ್ತಿದ್ರೆ ಅಂದ್ರೆ ಹೇಗೆ ನೇಮದಿಂದ ಅಭಾವ ಆಗ್ತೈತಿ? ಒಂದು ದ್ರವ್ಯ ನೋಡ್ರಿ, ವಾಸ್ತವಿಕವಾಗಿ ಕುಂಬಾರ ಕೊಡ ಮಾಡ್ತಾನ್ರಿ. ಮಣ್ಣಿನ ಕೊಡ ಕುಂಬಾರ ಮಾಡ್ತಾನೇನಿಲ್ರಿ. ಕುಂಬಾರ ಕೊಡ ಮಾಡುವ ವೇಳೆದೊಳಗ ಆ ಕೊಡ ರೂಪದ ಮೃತ್ತಿಕೆಯ ಪಿಂಡದೊಳಗ ಕುಂಬಾರನ ಭಾವ ಪ್ರವೇಶ ಐತೆ. ಕೊಡ ತಿಗರಿ ಮೇಲೆ ಮಣ್ಣಿನ ಮುದ್ದೆ ಇರ್ತಾನೆ, ಹೊರಗೊಂದ ಒಳಗೊಂದ ಕೈ ಹಚ್ತಾನ್ರಿ. ಅವ್ರು ಕೊಡಕ ಆಕಾರ ಕೊಡ್ತಾರ್ರಿ, ಹೊರಗೊಂದ ಒಳಗೊಂದ. ಆದ್ರೆ ಆ ಮಣ್ಣಿನೊಳಗ ಪ್ರವೇಶ ಮಾಡ್ತಾನೆ. ಮಣ್ಣಿನೊಳಗ ಪ್ರವೇಶ ಮಾಡ್ತಾ ಅದರ ಕಾರ್ಯ ನಾವು ಹ್ಯಾಗ್ ಮಾಡಿದ್ವಿ? ಒಂದು ಪುದ್ಗಲ ಪರಮಾಣುದೊಳಗ ಪರಿಣಮನದೊಳಗ ಅದರೊಳಗ ಪರಿವರ್ತನೆ ತರಬೇಕಾದ್ರೆ ಇನ್ನೊಂದು ಪುದ್ಗಲ ಪರಮಾಣು ಆ ಪರಿಣಾಮ ತನ್ನ ಕಾರ್ಯವನ್ನ ಬಿಟ್ಟ ಅದರೊಳಗ ಪ್ರವೇಶ ಮಾಡ್ಬೇಕಲ್ಲ. ಹಾಗ ವಸ್ತು ಸ್ವರೂಪನೇ ಇಲ್ಲ. ಹಾಗಾದ್ರೆ ಆ ಹಸಿ ಮಣ್ಣಿನ ಮುದ್ದೆ ಅದೇನ್ ಮಾಡ್ತೈತಿ? ತಿಗರಿ ಮ್ಯಾಗ ಕೂತ ನಂತರ ಅವ ಕುಂಬಾರ ಕೊಡ ಮಾಡ್ಲಿ ಗಡಿಗೆ ಮಾಡ್ಲಿ ಆ ಮಣ್ಣಿನ ಮುದ್ದೆದೊಳಗ ಬರೇ ಕೊಡ ಆಗುದಿಲ್ಲ, ಆ ಮಣ್ಣಿನ ಮುದ್ದೆದೊಳಗ ಬರೇ ಗಡಿಗೆ ಆಗುದಿಲ್ಲ, ಆ ಮಣ್ಣಿನ ಮುದ್ದೆದೊಳಗ ಆ ಮಣ್ಣಿನ ಮುಚ್ಚಳ ಆಗುದಿಲ್ಲ.
ಯಾವ ಮಣ್ಣಿನೊಳಗ ಕೊಡಾವುದ ಪಾತ್ರತಾ ಇದೆ, ಯಾವ ಮಣ್ಣಿನೊಳಗ ಮುಚ್ಚಳಾವು ಪಾತ್ರತಾ ಇದೆ, ಅವೇ ಆಗ್ತವ್ರಿ. ಆ ವೇಳೆದಾಗ ಆ ಮಣ್ಣಿನ ಮುದ್ದೆ ಏನ್ ಮಾಡ್ತಿದೆ, ಕೊಡ ಆಗುದಿತ್ತು ಅಂದ್ರೆ ಕೊಡದ ಭಾವವನ್ನು ಧಾರಣೆ ಮಾಡಿ, ಕೊಡ ಆಗುವಂತ ಮಣ್ಣಿನ ಮುದ್ದೆ ಏನ್ ಮೇಲೆ ಬಂದಿದ್ದಿದೆ, ತಿರುಗ್ತಾ ಮೇಲೆ ಬಂದದ ಮಣ್ಣಿನ ಒಳಗ ಕೊಡ ಆಗುವ ಯೋಗ್ಯತೆ ಇತ್ತು ಅಂದ್ರೆ ಅದು ಕೊಡದ ಭಾವ ಧಾರಣೆ ಮಾಡ್ತಿದ್ರಿ. ಆ ಮಣ್ಣಿನ ಮುದ್ದೆ ಕೊಡದ ಭಾವ ಧಾರಣೆ ಮಾಡಿದ ನಂತರ ಎರಡನೇ ಸಮಯದೊಳಗೆ ಏನ್ ಮಾಡ್ತಿದ್ವಿ, ಕೊಡ ರೂಪದಿಂದ ಪರಿಣಾಮನ ಮಾಡ್ತಿದ್ವಿ. ಕೊಡದ ರೂಪದಿಂದ ಪರಿಣಾಮನ ಮಾಡ್ತಿದ್ವಿ. ಕೊನೆಗೆ ಕೊಡವಾಗಿ ಉತ್ಪನ್ನ, ಕೊಡ ರೂಪದ ಭಾವವನ್ನು ಧಾರಣ ಮಾಡೋದ, ಕೊಡ ರೂಪದಿಂದ ಪರಿಣಾಮನ ಮಾಡೋದ ಮತ್ತು ಕೊಡವಾಗಿ ಉತ್ಪನ್ನ ಆಗುದ. ಇದು ಮೂರೂ ಸಮಯದೊಳಗ ಒಂದು ಮಣ್ಣಿನ ಕಾರ್ಯನೇ ಇದೆ, ಕುಂಭಾರನ ಕಾರ್ಯ ಇಲ್ಲ. ಆಗ ಅದ ಕೆಳಗಿನ ಮಣ್ಣಿನ ಮುದ್ದೆಯಿಂದ ನೀವು ಎತ್ತಿ ಅದು ಇರ್ತಾ ಕೊಡ. ಇಷ್ಟ ಕಾರ್ಯ ಮಾಡ್ತಾನೇನ್ರಿ? ಅದು ಇಲ್ಲ, ಅದು ಸ್ವಯಂ ಹೋಗ್ತಿರ್ತೀವಿ. ಅಂದ್ರೆ ವಸ್ತು ಸ್ವರೂಪ ಎಷ್ಟು ವಿಚಿತ್ರ ಐತಿ. ನಾವು ಯಾವಾಗೂ ಕೇಳಲಿಲ್ಲ, ಯಾವಾಗೂ ಓದಿಲ್ಲ, ಮತ್ತೆ ಶ್ರದ್ಧೆ ಮಾಡುವುದು ಕಷ್ಟ ಇದೆ, ಅತಿಶಯ ಕಷ್ಟ. ಮತ್ತೆ ಇದನ್ನ ಶ್ರದ್ಧೆ ಎಲ್ಲಿ ತನಕ ಮಾಡುವುದಿಲ್ಲವೋ ಅಲ್ಲಿ ತನಕ ನಮಗ ನಮ್ಮ ಸ್ವರೂಪದ ಅಂಶ ಕೂಡ ಪರಿಚಯ ಆಗೋದು ಸಾಧ್ಯತೆ ಇಲ್ಲ. ಅದರ ಸಲುವಾಗಿ ಈಗ ನೋಡ್ರಿ, ತಲೆನೋವ ರೂಪದ ಯಾವ ಪರಮಾಣು ಅಲ್ಲಿ ವಿಪರೀತ ರೂಪದಿಂದ ಆ ಜೀವ ದ್ರವ್ಯಕ್ಕೆ ಅನುಕೂಲವಾಗಿ ಪರಿಣಮಿಸ್ತಾ ಇಲ್ಲ. ಅಲ್ಲಿ ಪರಮಾಣು ಜೀವ ದ್ರವ್ಯಕ್ಕ ಸುಖದಾಯಕವಾಗಿ ಪರಿಣಮಿಸ್ತಾ ಇಲ್ಲ, ಅದು ಜೀವ ದ್ರವ್ಯಕ್ಕ ದುಃಖದಾಯಕವಾಗಿ ಪರಿಣಮಿಸ್ತಾ ಇದೆ. ಆಗ ಜೀವರಾಜ ಏನ್ ಮಾಡ್ತಾನೆ, ಜೀವರಾಜ ತನ್ನ ಸ್ವಭಾವವನ್ನು ಬಿಟ್ಟ ಸ್ವಯಂ ಮೂರ್ಖತೆಯ ಸ್ವೀಕಾರ ಮಾಡ್ತಾನೆ. ಸ್ವಯಂ ಮೂರ್ಖತೆಯ ಸ್ವೀಕಾರ ಮಾಡ್ತಾನೆ. ಸ್ವಯಂ ಮೂರ್ಖತೆಯ ಸ್ವೀಕಾರ ಮಾಡಿ, ಅರ್ಥಾತ್ ಅಜ್ಞಾನದ ಸ್ವೀಕಾರ ಮಾಡಿ, ಒಂದು ಪರಮಾಣುದಿಂದ ಇನ್ನೊಂದು ಪರಮಾಣುದೊಳಗೆ ಪರಿವರ್ತನೆ ತರಲಿಕ್ಕೆ ಯತ್ನ ಮಾಡ್ತಾನೆ. ಇದರಿಂದ ಈ ಮೂರ್ಖತೆಯ ಅಜ್ಞಾನ ಸ್ವೀಕಾರ ಮಾಡಿತ್ತು ಜೀವ ಅನಂತ ಅಜ್ಞಾನಿ. ಈ ಪ್ರಕಾರ ಅನಾದಿ ಕಾಲದಿಂದ ನಮ್ಮ ಸಂಸಾರ ಅಖಂಡವಾಗಿ ಉಳಿದು ಬರ್ತಾ ಇದೆ. ಇದು ಪರಿಹಾರ ಅಂದ್ರೆ ವಸ್ತು ಸ್ವರೂಪದ ಪರಿಚಯ ಒಂದೇ ಬಿಹಾರಿದೆ, ವೇಳೆ ಆಗಿದೆ. ವೇದ ಜ್ಞಾನ ಎಷ್ಟಿ ಸರಿ, ನೀವು ಕೋಟಾನ ಐತಿ. ವಾಸ್ತವಿಕವಾಗಿ ನಾವ ವಸ್ತು ಸ್ವರೂಪದ ಪರಿಚಯ ಇಲ್ಲದನ ನಾಡ್ತಾ ಇದ್ದೇವೆ, ಧರ್ಮ ಮಾಡ್ತೀವಿ. ವಸ್ತು ಸ್ವರೂಪದ ಪರಿಚಯ ಇಲ್ಲ, ಧರ್ಮ ಎಲ್ಲಿ ಆಗ್ತಿದೆ, ಧರ್ಮ ಇರೋದೆಲ್ಲಿ, ಅದು ಯಾರ ಮೂಲಕ ಧರ್ಮ ಆಗ್ತಿದೆ, ಇದು ಯಾವುದು ಒಂದರದ್ದು ಗಂಧಿಲ್ಲ, ಯಾವುದರದ್ದು ಇಲ್ಲ. ಈ ವಸ್ತು ಸ್ವರೂಪವನ್ನ ಇಲ್ಲಿ ತನಕ ಸರ್ವಜ್ಞ ಭಗವಂತರು ಯಾವ ಪ್ರಕಾರ ನಿರೂಪಣೆ ಮಾಡಿದಾರೋ ಅದೇ ಪ್ರಕಾರ ಇಲ್ಲಿ ಕಥನ ಮಾಡ್ತಾ ಇದ್ದಾರೆ ಆಚಾರ್ಯ ಭಗವಂತರು. ಆ ಆಚಾರ್ಯ ಭಗವಂತರ ಕಥೆಯೊಳಗ ನಮಗ ಸಂಶಯ ಯಾವುದರೊಳಗೆ ಬಂತು ಇವತ್ತಿನ ಕಥೆ, ಯಾವುದರ ಮೇಲೆ ನಮ್ದು ಶ್ರದ್ಧೆ ಆಗಿದೆ. ಒಂದು ಜೀವಾಸ್ತಿಕಾಯ, ಇನ್ನೊಂದು ಪುದ್ಗಲಾಸ್ತಿಕಾಯ. ಜೀವಾಸ್ತಿಕಾಯ ಸ್ವಯಂ ತನ್ನಲ್ಲಿ ತಾ ಪರಿಣಮನಶೀಲಿದೆ, ಪುದ್ಗಲಾಸ್ತಿಕಾಯ ಸ್ವಯಂ ತನ್ನಲ್ಲಿ ತಾ ಪರಿಣಮನಶೀಲಿದೆ. ಜೀವಾಸ್ತಿಕಾಯದೊಳಗ ಅಸಂಖ್ಯ ಪ್ರದೇಶ ಇದಾವು, ಅನಂತ ಗುಣ. ಪುದ್ಗಲಾಸ್ತಿಕಾಯದೊಳಗ ಅದ್ರೊಳಗೂ ಅಸಂಖ್ಯ ಪ್ರದೇಶ ಐತಿ ಮತ್ತ ಗುಣ. ಈ ಪ್ರಕಾರ ಪ್ರತಿಯೊಂದು ಪರಮಾಣು ಅಲ್ಲಿ ಪುದ್ಗಲಾಸ್ತಿಕಾಯದೊಳಗ ಯಾವ್ದ ಸ್ಕಂದ ರೂಪದ ಪುದ್ಗಲಾಸ್ತಿಕಾಯ ಇದೆಯೋ, ಅನಂತ ಪರಮಾಣು ರೂಪದ ಸ್ಕಂದ ಆಗಿದೆಯಾ, ಆ ಸ್ಕಂದ ಅವಸ್ಥೆಯ ರೂಪದ ಯಾವ ಪುದ್ಗಲಾಸ್ತಿಕಾಯ ಇದೆಯೋ, ಆ ಪುದ್ಗಲಾಸ್ತಿಕಾಯದೊಳಗ ಪ್ರತಿಯೊಂದು ಪರಮಾಣು ಸ್ವಯಂ ಪರಿಣಮನ ತನ್ನಷ್ಟಕ್ಕತಾ ಇದೆ. ಅದರದ ನಿರಂತರದ ಕಾರ್ಯ. ಆ ನಿರಂತರದ ಕಾರ್ಯವನ್ನ ಪರಮಾಣು ಒಂದು ಸಮಯ ಬಿಟ್ಟು ಕೊಟ್ರೆ ಆ ಪರಮಾಣುದ ಅಭಾವ ಲೋಕದೊಳಗ ಅಭಾವ ಆಗ್ತದೆ. ಅಷ್ಟು ಒಂದು ಪರಮಾಣುದ ನ್ಯೂನತಾ ಬಂದ್ಬಿಡ್ತೀವಿ. ಈ ಪ್ರಕಾರ ಪ್ರಪಂಚದೊಳಗ ಯಾವುದೇ ವಸ್ತುವಿಂದ ಅಭಾವ ಆಗುವ ಸಾಧ್ಯತೆ ಇಲ್ಲ.
ಹೀಗಿರುವಾಗ ಅಲ್ಲಿ ಪ್ರತಿಯೊಂದು ಪರಮಾಣು ತನ್ನಲ್ಲೇ ಪರಿಣಮನಶೀಲ ಇರುವಾಗ ಆ ಪರಿಣಮನಶೀಲ ರೂಪದ ಯಾವ ಪುದ್ಗಲಾಸ್ತಿಕಾಯ ರೂಪದ ಒಂದು ಸ್ಕಂದ ರೂಪದ ಅವಸ್ಥೆ ಇದೆಯೋ ಆ ಸ್ಕಂದ ರೂಪದ ಅವಸ್ಥೆ ಅನಂತ ಪುದ್ಗಲ ಪರಮಾಣುಗಳ ಪರಿಣಮನ ಅವುಗಳಲ್ಲೇ ಸಮಯಕ್ಕ ಆಗ್ತಾ ಇದೆ. ಈ ಪ್ರಕಾರ ಅಲ್ಲಿ ಪ್ರತಿಯೊಂದು ನಮಗೆ ಯಾವ್ದು ಪುದ್ಗಲಾಸ್ತಿಕಾಯ ಎಷ್ಟು ದೊಡ್ಡದು ಸ್ಥೂಲ ರೂಪದ ಸ್ಕಂದ ಕಂಡು ಬರ್ತಿದೆಯೋ ಆ ಸ್ಕಂದದೊಳಗಿನ ಅನಂತ ಪರಮಾಣುಗಳ ತಮ್ಮ ತಮ್ಮ ಕಾರ್ಯದೊಳಗೆ ನಿರತಿದವು. ಎಲ್ಲಾ ಕೂಡಿ ಒಂದು ಕಾರ್ಯ ಮಾಡಲಿಲ್ಲ. ಎಲ್ಲಾ ಪರಮಾಣುಗಳು ಕೂಡಿ ಒಂದು ಕಾರ್ಯ ಮಾಡಲಿಲ್ಲ. ನಮಗ ನೋಡ್ಲಿಕ್ಕೆ ಸ್ಕಂದ ರೂಪದ ಒಂದು ಪರಮಾಣು ಕಂಡು ಬರ್ತಿದ್ದ, ಸ್ಕಂದ ರೂಪದ ಒಂದು ಅವಸ್ಥೆ ಕಂಡು ಬರ್ತಿದ್ದಿ ಪುದ್ಗಲ್ ಪಿಂಡ ರೂಪ. ಆದರೆ ಅದರೊಳಗ ಅನಂತ ಪರಮಾಣುಗಳಿವೆ. ಆ ಅನಂತ ಪರಮಾಣುಗಳ ಸ್ವಯಂ ಸತ್ತಾ ರೂಪದಿಂದ ಮೂರು ಕಾಲದೊಳಗೆ ವಿದ್ಯಮಾನಿವೆ.